ಧ್ಯಾಯೇತ್ ಶಾರದಚಂದ್ರಸುಂದರಮುಖಂ ತಾಮ್ರಾರವಿಂದೇಕ್ಷಣಂ ಭಕ್ತಾಭೀಷ್ಟವರಾಭಯಪ್ರದಕರಂ ಕೌಪೀನಮಾತ್ರೋಜ್ವಲಂ ಸ್ವಾತ್ಮಾನಂದರಸಾನುಭೂತಿವಿವಶಂ ಸರ್ವಾನವದ್ಯಾಂಗಕಂ ಶ್ರೀಮಂತಂ ಶ್ರೀರಮಣೇಶ್ವರಂ ಗುರುವರಂ ಯೋಗಾಸನಾಧ್ಯಾಸಿತಂ ಧ್ಯಾಯೇತ್ ಶ್ರೀರಮಣೇಶ್ವರಂ ಧ್ಯಾಯೇತ್ ಶ್ರೀರಮಣೇಶ್ವರಂ ಧ್ಯಾಯೇತ್ ಶ್ರೀರಮಣೇಶ್ವರಂ ಹೃದಯಕುಹರ ಮಧ್ಯೆ ಕೇವಲಂ ಬ್ರಹ್ಮಮಾತ್ರಂ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಿ ವಿಷಮನಸಾ ಸ್ವಂ ಚಿನ್ವತಾಮಜ್ಜತವ ಪವನಚಲನರೋಧಾ ಆತ್ಮನಿಷ್ಠೋ ಭವತ್ವಂ. ನಮೋ ರಮಣ. ರಮಣರ ಆಧ್ಯಾತ್ಮಿಕ ಕಥೆಗಳು ಅನ್ನುವ ಈ ಶೀರ್ಷಿಕೆಯಲ್ಲಿ ರಮಣರು ಆಧ್ಯಾತ್ಮಿಕ ಕಥೆಗಳನ್ನ ನಿತ್ಯವೂ ಆಶ್ರಮದಲ್ಲಿದ್ದಂಥ ವಾಸಿಗಳಿಗೆ ರಾತ್ರಿ ಭೋಜನ ಆದ ಮೇಲೆ ಮಲಗುವ ಮುನ್ನ ಹಂಚ್ಕೊಳ್ತಾ ಇದ್ರು ಅನ್ನುವುದು ಒಂದು ಪ್ರತೀತಿ. ಹೀಗೆ ಹಲವಾರು ಆಧ್ಯಾತ್ಮಿಕ ಕಥೆಗಳನ್ನ ಅದನ್ನ ಅಭಿನಯಿಸಿ ಭಕ್ತರು ಅದನ್ನು ಅನುಭವಿಸುವ ರೀತಿಯಲ್ಲಿ ಹೇಳ್ತಾ ಇದ್ರು ಅನ್ನುವುದು ನಮಗೆ ಗೊತ್ತಾಗುತ್ತೆ. ಈ ಕಥೆಗಳು ತಾಯಿ ಮಗುವಿಗೆ ಹೇಗೆ ಒಂದು ಕಥೆಯನ್ನು ಹೇಳಿ ಕಥೆಯ ರೂಪದಲ್ಲಿ ಒಂದು ಸತ್ಯವನ್ನ ಒಂದು ಊಟವನ್ನು ಹೇಗೆ ತಿನ್ನಿಸ್ಬಿಡ್ತಾಳೋ ಹಾಗೆ ರಮಣರು ಆಧ್ಯಾತ್ಮಿಕ ಸತ್ಯವನ್ನ ಈ ಕಥೆಯ ಮೂಲಕ ನಮ್ಗೆ ತಿನ್ನಿಸ್ಬಿಡ್ತಾರೆ. ನಮ್ಮ ಗಮನ ಎಲ್ಲ ಕಥೆಯಲ್ಲಿರುತ್ತೆ, ಆದ್ರೆ ಅವರು ಊಟ ಮಾಡಿಸಿರೋದೇ ನಮಗ್ ಗೊತ್ತಾಗಲ್ಲ. ಹಂಗೆ ಮಕ್ಕಳಿಗೆ ತಾಯಿ ಕಥೆ ಹೇಳ್ತಾ ಕಥೆಯಲ್ಲಿ ತನ್ನ ಧ್ವನಿ, ತನ್ನ ಹಾವ ಭಾವಗಳನ್ನೆಲ್ಲ ಹೇಳ್ತಾ ಹೇಗೋ ಮಗುವಿಗೆ ಊಟವನ್ನ ಹೊಟ್ಟೆ ತುಂಬಾ ಊಟ ಮಾಡಿಸ್ಬಿಡ್ತಾಳೆ. ಮಗು ಗೊತ್ತಾಗೋದೇ ಇಲ್ಲ ಹೇಗೆ ಊಟ ಮಾಡಿದೆ ಅಂತ. ಅದು ಈ ಗುರು ಈ ರೀತಿ ಮಾಡುವುದು ಅಂದ್ರೆ ನಮಗೆ ಗೊತ್ತಾಗದಲ್ಲೇ ಸತ್ಯವನ್ನ ಕೊಡೋದು ಎಷ್ಟು ನಾವು ಧನ್ಯರಾಗಿರ್ಬೇಕು ಅಂದ್ರೆ, ಯಾಕಂದ್ರೆ ಸತ್ಯ ಗೊತ್ತಿದೆ ಅಂತ ಗೊತ್ತಾಗ್ಬಿಟ್ರೆ ಅದು ಒಂದು ಅಹಂಕಾರ ಆಗ್ಬಿಡುತ್ತೆ. ಅದನ್ನು ಕೊಟ್ಟಿರೋ ರೀತಿ ಕೂಡ ಗೊತ್ತಾಗಬಾರ್ದು, ಅದನ್ನ ತಗೊಂಡಿರೋ ರೀತಿ ಕೂಡ ಗೊತ್ತಾಗಬಾರ್ದು. ಅಲ್ಲಿ ಅಹಂಕಾರವೇ ಇಲ್ಲದ ಹಾಗೆ ಒಂದು ಸತ್ಯವನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಕೊಡುವ ರೀತಿಯಲ್ಲಿ
ಅಂದ್ರೆ ಒಂದು ಜ್ಯೋತಿ ಇನ್ನೊಂದು ಜ್ಯೋತಿಯನ್ನ ಬೆಳಗಿದ ರೀತಿಯಲ್ಲಿ ಈ ಮಹಾತ್ಮರು ಎಷ್ಟು ಸುಲಭವಾಗಿ ಇದನ್ನ ಕೊಟ್ಬಿಡ್ತಾರೆ. ಆ ಕಥೆಗಳಲ್ಲಿ ಒಂದೆರಡು ಕಥೆಗಳನ್ನ ಇವತ್ತು ಅವರ ಅಪಾರವಾದ ಕೃಪೆಯಿಂದ ನೋಡಿ. ಯಾವುದೇ ಒಂದು ಕಥೆಯನ್ನು ನೋಡಿದಾಗ ನಾವು ಅದನ್ನು ನೋಡುವ ದೃಷ್ಟಿಕೋನದಿಂದ ಹಲವಾರು ಭಾವಗಳು, ಹಲವಾರು ತತ್ವಗಳು ಅದರಲ್ಲಿ ನಮಗೆ ಕಂಡು ಬರುತ್ತೆ. ಅಂದ್ರೆ ಹೇಗೆ ಒಂದೇ ಘಟನೆಯಿಂದ ಹಲವಾರು ಬಗೆಯ ಪಾಠವನ್ನ ಭಗವಂತ ಮಾಡ್ತಾನೆ. ನೋಡಕ್ ಒಂದೇ ಘಟನೆ, ಆದ್ರೆ ಪಾರ್ಟಿಸಿಪೇಟ್ ಮಾಡ್ತಿರೋರೆಲ್ಲರಿಗೂ ಒಂದೊಂದು ರೀತಿ. ಇದು ಜೀವನದಲ್ಲಿ ನಾವು ಕಾಣುವ ಒಂದು ವಿಶೇಷ. ಒಂದೇ ಘಟನೆಯನ್ನ ಹಲವಾರು ಜನರಿಗೆ ಹಲವಾರು ರೀತಿಯಲ್ಲಿ ಬೋಧನೆಯನ್ನ ಮಾಡುವ ಒಂದು ವಿಸ್ಮಯಕರವಾದ ಈ ಪ್ರಪಂಚ. ಹಾಗಾಗಿ ಈ ಕಥೆಯನ್ನ ನಾನು ಹೇಳಿ ಅದರ ನನಗೆ ತಿಳಿದಂಗೆ ನಾನು ಇವತ್ತು ಭಗವಾನರು ನನಗೇನು ಅದರ ಮೂಲಕ ಬೋಧನೆಯನ್ನ ಮಾಡಿಸಿದಾರೋ ಅದನ್ನ ಹಂಚ್ಕೊಂತೀನಿ. ಆದ್ರೆ ನಿಮ್ಗೆ ಆ ಕಥೆಯನ್ನ ಕೇಳಬೇಕಾದ್ರೆ ಅದನ್ನ ನಿಮ್ಗೆ ಹೆಂಗೆ ಆ ದೃಷ್ಟಿಯಿಂದ ಭಗವಂತ ನಿಮ್ಗೆ ಅದನ್ನ ಅರ್ಪಿಸ್ತಾನೆ, ಅದು ಭಗವಂತನಿಗೆ ಗೊತ್ತು. ಅದನ್ನ ವಾಣಿಜಿ ಮತ್ತೆ ವಾಸುದೇವ್ಜಿ ಹಾಡಲ್ಲೇ ಹೇಳ್ಬಿಟ್ರು. ಮೇಲು ರಮಣ, ಕೆಳಗು ರಮಣ, ಒಳಗು ರಮಣ, ಹೊರಗು ರಮಣ. ಕೇವಲ ನಾವೆಲ್ಲ ಬಹಳ ಅದೃಷ್ಟವಂತರು ನಾವೆಲ್ಲರೂ. ಆ ರಮಣ ಅನ್ನುವ ಅಥವಾ ಭಗವಂತ ಅನ್ನುವ ಒಂದು ಪ್ರೀತಿಯ ಒಂದು ಸೃಷ್ಟಿ ಏನಿದೆ, ಯಾವ ಕಡೆ ಬಿದ್ರೂ ಅವನ ನೆಟ್ಟಿದೆ. ಎಷ್ಟು ಮೇಲಿಂದ ಬಿದ್ರೂ ಅವನ ಪ್ರೀತಿಯ ನೆಟ್ ಕಾಪಾಡ್ತಾನೇ ಇದೆ. ನಾವು ಬೀಳೋದಂತೂ ಹಲವಾರು ತರ ಬೀಳ್ತೇವೆ. ದೈಹಿಕವಾಗಿ ಬೀಳ್ತೇವೆ, ಮಾನಸಿಕವಾಗಿ ಬೀಳ್ತೇವೆ, ಬುದ್ಧಿಯಿಂದ ಬೀಳ್ತೇವೆ, ಅಹಂಕಾರದಿಂದ ಬೀಳ್ತೇವೆ. ಆದ್ರೆ ಎಲ್ಲಿ ಬಿದ್ರೂ ಅವನ ಕೃಪಾ ಕಟಾಕ್ಷದ ನೆಟ್ ಏನಿದೆ ಅದರೊಳಗಡೆನೆ ಇರ್ತೀವಿ. ಆದ್ರಿಂದ ಮೇಲು ರಮಣ, ಕೆಳಗು ರಮಣ, ಆ ಒಂದು ಆ ಕೃಪೆಯ ಚೌಕಟ್ಟಿನಲ್ಲಿ ನಾವೆಲ್ಲರೂ ಈಗ ಸಂತೋಷವಾಗಿ ಒಡನಾಟ ಮಾಡಿ ಈ ಕಥೆಯನ್ನು ನೋಡೋಣ. ಮೊದಲನೇ ಕತೆ ಭಗವಾನರ ಶೀರ್ಷಿಕೆ, ಅದಕ್ಕೆ ಬ್ರಾಹ್ಮಣನ ಶಾಪ ಅಂತ ಅದಕ್ಕೆ ಶೀರ್ಷಿಕೆ ಕೊಟ್ಟಿದ್ದಾರೆ. ಕತೆ ಏನ್ ಹೇಳುತ್ತೆ ಅಂತಂದ್ರೆ, ಪಕ್ಕನಾರ್ ಅನ್ನುವ ಒಬ್ಬ ಸಾಧು, ಅವನು ಒಂದು ಬುಟ್ಟಿ, ಬೆತ್ತದ ಬುಟ್ಟಿ ಇರ್ಬೋದು ಆ ಕಾಲದಲ್ಲಿ, ಅದನ್ನ ಹೊಲಿತ್ಕೊಂಡು ಒಂದು ಮನೆಯಲ್ಲಿರ್ತಾನೆ. ಅವನು ಅದನ್ನ ಕೆಲಸ ಮಾಡ್ತಾ ಕೂತಿದ್ದಾಗ ಅವನಿಗೆ ಒಂದು ಧ್ವನಿ ಕೇಳಿಸುತ್ತೆ, ಹರೇ ರಾಮ್ ಅಂತ. ಅವನು ಯಾರದು ಅದನ್ನ ಹೇಳಿದ್ದು ಅಂತ ತನ್ನ ತಂಗಿಯನ್ನ ಕೇಳ್ತಾನೆ. ಆಕೆ ಹೇಳ್ತಾಳೆ, ಒಬ್ಬ ಬ್ರಾಹ್ಮಣ ಇದ್ದಾನಲ್ಲ, ಅದೇ ಅವನು ತನ್ನ ಮಗಳನ್ನೇ ಇಟ್ಕೊಂಡಿದ್ದಾನಲ್ಲ ಅವನು ಅಂತ ಒಂದು ಉದಾಸೀನವಾಗಿ ಬಹಳ ಕೀಳು ಭಾವದಿಂದ ಆ ಬ್ರಾಹ್ಮಣನ ಉದ್ದೇಶಿಸಿ ಆ ರೀತಿ ಹೇಳ್ತಾಳೆ. ಆಗ ಆ ಪಕ್ಕನಾರನ್ನುವ ಋಷಿ ಹೇಳ್ತಾನೆ, ಓಹ್, ನೀನೇ 100ನೇವಳು ಹೇಳಿದವಳು, ನನಗೆ ಈ ರೀತಿ ಹೇಳಿದವಳು ನೀನೇ 100ನೇವಳು ಅಂತ ಹೇಳ್ಬಿಟ್ಟು ಆಚೆ ಕಡೆ ಎದ್ದೋಗಿ ಆ ಬ್ರಾಹ್ಮಣನ ಉದ್ದೇಶಿಸಿ ಹೇಳ್ತಾನೆ, ಇವತ್ತಿಗೆ ನಿನ್ನ ಎಲ್ಲ ಪಾಪಗಳು ಮುಗಿಯಿತು, ನೀನು ಪರಿಶುದ್ಧನಾಗಿದ್ದೀಯಾ ಅಂತ ಹೇಳ್ಬಿಟ್ಟು ಒಳಗೆ ಬಂದು ಅವನ ತಂಗಿಗೆ ಹೇಳ್ತಾನೆ. ಈ ಬ್ರಾಹ್ಮಣ ಮತ್ತೆ ಅವನ ಮಗಳು ತುಂಬಾ ಒಳ್ಳೆಯವರು. ಇವು ಬಂದ ಸಾಧು ಸಂತರಿಗೆಲ್ಲ ಉಪಚಾರವನ್ನು ಮಾಡಿ ಊಟ ಹಾಕಿ ಬಹಳ ಸೇವೆಯನ್ನ ಮಾಡ್ತಾ ಬರ್ತಿದ್ರು. ಈ ರೀತಿ ಒಬ್ಬ ಸಾಧುವನ್ನು ಒಮ್ಮೆ ಕರೆದು ಅವನಿಗೂ ಆತಿಥ್ಯ ಸೇವೆ ಎಲ್ಲವನ್ನ ಮಾಡಿದ ಮೇಲೆ ಆ ಸಾಧು ಅವನ ಮೇಲೆ ತುಂಬಾ ತೃಪ್ತಿಯನ್ನ ಪಟ್ಟು
ಆ ಅವನ ದೂರದೃಷ್ಟಿಯಿಂದ ನೋಡ್ದ. ಆ ಬ್ರಾಹ್ಮಣನಿಗೆ ಒಂದು ಮುಂದೆ ನರಕಕ್ಕೆ ಹೋಗೋ ಪ್ರಾಪ್ತಿಯಾಗುವ ಒಂದು ಪ್ರಮೇಯ ಇದೆ. ಅಲ್ಲಿ ಅವನನ್ನ ಒಂದು ಹುಳುವಿನ ರೀತಿಯಲ್ಲಿ ಒಂದು ಒಂದು ಪಾತ್ರೆಗೋ ಒಂದು ಇದಕ್ಕೂ ಹಾಕಿ ಹುರಿತಾರೆ, ನೋವನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನ ಅವನು ನೋಡ್ತಾನೆ. ಆ ಬ್ರಾಹ್ಮಣನಿಗೂ ಹೇಳ್ತಾನೆ, ಹಿಂದೆ ಒಮ್ಮೆ ನಿನಗೆ ಗೊತ್ತಾಗದಲೆ ನೀನು ಅಡಿಗೆ ಮಾಡ್ತಾ ಇದ್ದಾಗ ಒಂದು ಹುಳ ಮೇಲಿಂದ ಬಿದ್ದ್ಬಿಡ್ತು ಆ ಪಾತ್ರೆ ಒಳಗಡೆ, ನಿನಗೆ ಅರಿವಿಲ್ಲ, ಆದ್ರೂ ನೀನು ಅದನ್ನ ಬೇಯಿಸಿ ಒಬ್ಬ ಸಾಧುವಿಗೆ ಅದನ್ನ ಊಟಕ್ಕೆ ಕೊಟ್ಬಿಟ್ಟಿದ್ಯಾ. ಆ ಅಜ್ಞಾನದಿಂದ ಅಥವಾ ಗೋಚರವಿಲ್ಲದೆ ಆಗಿರೋದ್ರಿಂದ ಅದರ ಫಲವಾಗಿ ನೀನು ಇವಾಗ ಈ ರೀತಿ ನರಕಕ್ಕೆ ಹೋಗಿ ಈ ರೀತಿಯಾದ ಒಂದು ನೋವನ್ನ ಅನುಭವಿಸ್ಬೇಕಾಗತ್ತೆ. ಆದ್ರೆ ನಾನೊಂದು ಉಪಾಯ ಕೊಡ್ತೀನಿ, ಏನ್ ಮಾಡು ಅಂತಂದ್ರೆ, ಇದನ್ನು ತಪ್ಪಿಸ್ಕೊಳ್ಳೋದಿಕ್ಕೆ ಏನ್ ಮಾಡು ಅಂತಂದ್ರೆ, ಹೇಗೋ ಮಾಡಿ ಈ ಊರಿನಲ್ಲಿ ನೀನು ಈ ನಿನ್ನ ಮಗಳ ಜೊತೆನೆ ಸಂಬಂಧ ಇದೆ ಅನ್ನುವ ರೀತಿಯಂತೆ ಒಂದು ಅಭಿಪ್ರಾಯ ಮೂಡುವಂತೆ ಜೀವನವನ್ನು ನಡೆಸ್ಬಿಡು. ಇದನ್ನ ನೋಡಿ ಎಲ್ಲರೂ ಇದೇನು ಇವನು ತಂದೆಯ ಮಗಳ ಜೊತೆ ಈ ರೀತಿ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಯಾವತ್ತು 100ನೇ ಅಭಿಪ್ರಾಯ ವ್ಯಕ್ತವಾಗುತ್ತೋ ಅವತ್ತು ನೀನು ಈ ಪಾಪದ ಫಲ ಪೂರ್ಣ ಹೋಗಿ ನೀನು ಈ ಕಷ್ಟವನ್ನ ಏನು ಅನುಭವಿಸ್ಬೇಕು, ನರಕದಲ್ಲಿ ಹೋಗಿ ಒಂದು ಹುಳುವಿನಂತೆ ಒಂದು ಪಾತ್ರೆಯಲ್ಲಿ ಬೆಂದು ಏನು ಕಷ್ಟವನ್ನ ಅನುಭವಿಸ್ಬೇಕಾಗುತ್ತೆ, ಇದನ್ನ ತಪ್ಪಿಸ್ಕೋಬಹುದು ಅಂತ ಅಲ್ಲಿ ಆ ಸಾಧು ಹೇಳ್ತಾನೆ. ಹಾಗೆ ಇವರು ನಡ್ಕೊಂಡಿದ್ದರಿಂದ ಬ್ರಾಹ್ಮಣ ಮತ್ತು ತನ್ನ ಮಗಳು ಆ ಅಭಿಪ್ರಾಯ ಸ್ವಾಭಾವಿಕವಾಗಿ ಆ ಊರಲ್ಲಿ ಬಂದಿರುತ್ತೆ. ಈ ಸಾಧುವಿನ ತಂಗಿ ಯಾವಾಗ 100ನೇ ಬಾರಿ ಅದನ್ನ ಉಚ್ಚಾರ ಮಾಡ್ತಾಳೋ ಆಗ ಸಾಧು ಹೇಳ್ತಾನೆ, ನೀನೇ 100ನೇವಳು ಅದನ್ನು ಉಚ್ಚಾರ ಮಾಡಿದವಳು ಅಂತ ಹೇಳಿ, ಅವರು ಮಾಡಿದ ಪಾಪ ಎಲ್ಲ ಈ 100 ಜನದಲ್ಲಿ ಹಂಚೋಗಿದೆ ಇವಾಗ. ಹಾಗಾಗಿ ಈಗ ಅವನು ಪರಿಶುದ್ಧನಾಗಿದ್ದಾನೆ. ಅದಕ್ಕೆ ನಾನು ಹೋಗಿ ಅವನಿಗೆ ಹೇಳಿದೆ, ಇವತ್ತು ನಿನ್ನ ಪಾಪ ಎಲ್ಲ ಮುಗಿಯಿತು ಅಂತ ಕಥೆಯನ್ನು ಹೇಳಿ ಇದರ ಮೂಲ ಏನಂತಾರೆ, ಇದನ್ನ ತಿಳ್ಕೊಳ್ಳುವಂತಹ ಮಾರಲ್ ಅಂದ್ರೆ ಏನ್ ಹೇಳ್ತಾರೆ ಕನ್ನಡದಲ್ಲಿ, ನೀತಿ ಪಾಠ, ನೀತಿ. ಇದರ ನೀತಿ ಏನು ಅಂತ ನಮ್ಗೆ ರಮಣರೇ ಹೇಳ್ಬಿಟ್ಟಿದ್ದಾರೆ. ಇದರ ನೀತಿ ಏನಪ್ಪಾ ಅಂತಂದ್ರೆ, ಯಾವತ್ತಿದ್ರೂ ಜೀವನದಲ್ಲಿ ನಾವು ಮೇರು ಉದ್ದೇಶವನ್ನು ಇಟ್ಕೊಂಡಿರ್ಬೇಕು. ಆದ್ರೆ ಆ ಮೇರು ಉದ್ದೇಶವನ್ನ ಜನರು ನಮ್ಮನ್ನು ಹೊಗಳಿ ನೋಡ್ದಲೇ ಇದ್ದ ಹಾಗೆ ನೋಡ್ಕೊಂಡು ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯನೇ ಇರೋ ಹಾಗೆ ಇದ್ರೇನೆ ಒಳ್ಳೇದು. ಈ ರೀತಿ ನಡ್ಕೋಬೇಕು. ಅಂದ್ರೆ ನಮ್ಮ ಉದ್ದೇಶ ಮೇರು ಆಗಿರ್ಬೇಕು. ಆದ್ರೆ ಜನ ಅದ್ರ ಬಗ್ಗೆ ಒಳ್ಳೇದೇನು ಮಾತಾಡ್ದಲ್ಲ ಇದ್ರೆ ಇನ್ನೂ ಒಳ್ಳೇದು, ಕೆಟ್ಟದ ಬಗ್ಗೆ ಮಾತಾಡಿದ್ರೆ ನಮ್ಮ ಬಗ್ಗೆ ತುಂಬಾ ಒಳ್ಳೆಯದು. ಈ ರೀತಿ ಜೀವನವನ್ನ ನಾವು ಸಾಗಿಸಿದ್ದೇ ಆದ್ರೆ ಆಗ ನಾವು ಏನೇ ಮಾಡಿದ್ರು ಸರಿ ಅಂತ ಸಾಧಿಸೋ ರೀತಿಯಲ್ಲಿ ಹೋಗೋದಿಲ್ಲ. ಅವಾಗ ನಮ್ಮ ಜೀವನ ಸುಗಮವಾಗಿ ನಮ್ಮ ಜೀವನದ ಸಾಧನೆ ಆಗತ್ತೆ ಅನ್ನುವ ರೀತಿಯಲ್ಲಿ ಈ ಕಥೆಯ ಒಂದು ನೀತಿಯನ್ನ ಭಗವಾನರು ಹೇಳಿದ್ದಾರೆ. ಅಂದ್ರೆ ನಮ್ಮ ಜೀವನದಲ್ಲಿ ಮೇರು ಉದ್ದೇಶಗಳೇ ಇರಬೇಕು. ಆದ್ರೆ ಜನ ಅದನ್ನ ಗಮನಿಸ್ತಾರೋ ಗಮನಿಸಲ್ವೋ, ಗಮನಿಸಿ ಹೊಗಳ್ಲಿ ಅಂತ ಅಪೇಕ್ಷೆಯೂ ಪಡದೆ, ಗಮನಿಸದೆ ತೆಗಳಿದರೆ ಅದು ಒಳ್ಳೇದೇ ಆಯ್ತು ಅನ್ನೋ ರೀತಿಯಲ್ಲಿ ಪರಿಗಣಿಸಿ ಅದನ್ನ ನಾವು ಜಸ್ಟಿಫೈ ಮಾಡ್ಕೊಳ್ದರೆ, ಅದನ್ನ ಈಗ ನೀವು ನೋಡ್ಬಾರ್ದು ಅಂತ ಅವ್ರಿಗೆ ಹೇಳಕ್ ಹೋಗ್ದಲೆ ಸುಮ್ಮನೆ ಹೇಗೆ ನೋಡ್ತಿದಾರೋ ಹಾಗೆ ನೋಡ್ಲಿ ಅಂತ ಅದನ್ನ ನಾವು ಸ್ವೀಕರಿಸಿ ಜೀವನವನ್ನ ನಡೆಸಬೇಕು ಅಂತ ಇಲ್ಲಿ ಭಗವಾನರು ನಮ್ಗೆ ಹೇಳ್ತಾ ಇದ್ದಾರೆ. ನಾನು ಈ ಕಥೆಯನ್ನ ವಿಚಾರ ಮಾಡಿದಾಗ
ನನಗೆ ಅನ್ಸಿದ್ದೇನಪ್ಪಾ ಅಂತಂದ್ರೆ, ಒಂದು ಒಂದು ರಮಣರ ಜೀವನದ ಕತೆ ಒಂದು ಜ್ಞಾಪಕ ಬಂತು ಇದನ್ನ ನೋಡಿದಾಗ. ಆಮ್, ಒಮ್ಮೆ ಭಗವಾನರು ವಿರೂಪಾಕ್ಷ ಗುಹೆಯಲ್ಲಿ ಇರ್ಬೇಕಾದ್ರೆ ಅವರನ್ನ ನೋಡೋದಿಕ್ಕೆ ಕೇರಳದಿಂದ ಸ್ವಾಮಿ ತಪೋವನ್ ಮಹಾರಾಜ್ ಅವರು ಬರ್ತಾರೆ. ರಮಣರ ಬಗ್ಗೆ ತುಂಬಾ ಕೇಳಿರ್ತಾರೆ, ಮಹಾತ್ಮ ಇವರು ಅಂತ. ಅವ್ರನ್ನ ನೋಡ್ಬೇಕು ಅಂತ ತಿರುವಣ್ಣಾಮಲೈಗೆ ಬರ್ತಾರೆ. ಬಂದಾಗ ಹೇಗೆ ಒಬ್ಬ ಸಾಧುವನ್ನು ಸುಮ್ಮನೆ ಬರಿಗೈಯಲ್ಲಿ ನೋಡೋದು ಅಂತೇಳಿ ಆ ಊರಿನಲ್ಲಿ ಒಂದಿಷ್ಟು ಬಾಳೆಹಣ್ಣನ್ನ ಖರೀದಿಸಿ ಬೆಟ್ಟವನ್ನ ಹತ್ತಿ ವಿರೂಪಾಕ್ಷ ಗುಹೆಗೆ ಹೋಗಿ ಅಲ್ಲಿ ಭಗವಾನರು ಆಚೆ ಕಡೆ ಕೂತಿರ್ತಾರೆ. ಭಗವಾನರು ಆಚೆ ಕಡೆ ಕೂತಿದ್ದಾಗ ಬಾಳೆಹಣ್ಣನ್ನ ಭಗವಾನರ ಮುಂದೆ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರು ಕೂತ್ಕೊಂತಾರೆ. ಭಗವಾನರು ಅವರನ್ನ ನೋಡ್ತಾರೆ, ಅವರು ಮೌನವಾಗಿರ್ತಾರೆ. ಇವರು ಮೌನವಾಗಿ ಪಕ್ಕದಲ್ಲಿ ಕೂತ್ಕೊಂತಾರೆ. ಇಬ್ರು ಒಂದು ಮಾತು ಕೂಡ ಆಡೋದಿಲ್ಲ. ರಮಣರು ಮೌನವಾಗಿದ್ದಾರೆ, ತಪೋವನ್ ಮಹಾರಾಜರು ಮೌನವಾಗಿದ್ದಾರೆ. ಆ ನಡುವೆ ಅವ್ರು ಬಾಳೆಹಣ್ಣಿಟ್ಟಿದ್ರು. ವಿರೂಪಾಕ್ಷ ಗುಹೆಯಲ್ಲಿ ಸುತ್ತಲೂ ಮುತ್ತಲು ಕೋತಿಗಳಿದ್ವು. ಅವು ಬಂದ್ವು, ಬಾಳೆಹಣ್ಣುಗಳನ್ನ ತಗೊಂಡ್ವು, ಮೇಲೋದ್ವು, ತಿಂದ್ವು. ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬಾಳೆಹಣ್ಣು ಬೇಕೋ ಅಷ್ಟಷ್ಟು ಬಾಳೆಹಣ್ಣನ್ನು ತಗೊಂಡೋದ್ವು, ತಿಂದ್ವು. ರಮಣರು ಹಾಗೆ ಮೌನವಾಗಿ ಕೂತಿದ್ದಾರೆ, ತಪೋವನ್ ಮಹಾರಾಜರು ಕೂಡ ಮೌನವಾಗಿ ಕೂತಿದ್ದಾರೆ. ಆಗ ರಮಣರ ಅಟೆಂಡೆಂಟ್ ಯಾರಿರ್ತಾರೆ ಅವರು ಬಂದು ಭಗವಾನರನ್ನ ಊಟದ ಸಮಯ ಆಯ್ತು, ಅಡುಗೆ ಆಗಿದೆ, ಊಟಕ್ಕೆ ಬನ್ನಿ ಅಂತ ಕರೀತಾರೆ. ರಮಣರು ಎದ್ದೇಳ್ತಾರೆ, ಊಟಕ್ಕೆ ಹೋಗ್ತಾರೆ. ಅವಾಗ ಅವ್ರ ಅಟೆಂಡೆಂಟ್ ಹೇಳ್ತಾರೆ, ತಪೋವನ್ ಮಹಾರಾಜರನ್ನ ಕರಿಯಲ್ವೇ, ಅವ್ರನ್ನೂ ಕರೀರಿ ಊಟಕ್ಕೆ ಅಂತ ಹೇಳ್ತಾರೆ. ಆಗ ಭಗವಾನರು ಹೇಳ್ತಾರೆ, ಅವ್ರಿಗೆ ಊಟ ಸಿಕ್ಕಾಯ್ತು ಅಂತ. ಅಂದ್ರೆ ಅಲ್ಲಿ ಯಾರ್ಯಾರು ಯಾವ ಯಾವ ಊಟಕ್ಕೋಸ್ಕರ ಬಂದಿರ್ತಾರೋ ಅವ್ರವ್ರಿಗೆ ಆ ಊಟ ಸಿಕ್ಕಾಯ್ತು ಅನ್ನೋ ರೀತಿಯಲ್ಲಿ ನಾವು ಅರ್ಥೈಸ್ಕೋಬಹುದು. ಅಂದ್ರೆ ಈ ಪ್ರಪಂಚದಲ್ಲಿ ನಾವು ಏನೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೇವೆ, ಅದನ್ನು ನಾವು ಯಾವ ದೃಷ್ಟಿಕೋನದಿಂದ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವೋ ಅದನ್ನ ಪಡಿತಾ ಇರ್ತೀವಿ ಅಂತ ನಾವು ಅರ್ಥೈಸ್ಕೋಬಹುದು. ಅದಕ್ಕೆ ರಮಣರು ಯಾವಾಗಲೂ ಹೇಳ್ತಾ ಇರ್ತಾರೆ, ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಯನ್ ಬ್ರಹ್ಮಮಯಂ ಜಗತ್ ಅಂತ ಹೇಳ್ತಾ ಇರ್ತಾರೆ. ನಿನ್ನ ದೃಷ್ಟಿಯನ್ನ ಬ್ರಹ್ಮಮಯ ಮಾಡಿಕೊಂಡ್ರೆ, ಜ್ಞಾನಮಯ ಮಾಡಿಕೊಂಡ್ರೆ ಈ ಪ್ರಪಂಚವೆಲ್ಲವೂ ಬ್ರಹ್ಮಮಯ ಅನ್ನುವುದು ಗೊತ್ತಾಗತ್ತೆ ಅಂತ. ಅದೇ ನಮ್ಮ ದೃಷ್ಟಿಕೋನ ಕೇವಲ ದೈಹಿಕವಾಗಿದ್ರೆ, ಅಂದ್ರೆ ನಾನು ನನ್ನನ್ನೇ ದೇಹ ಅಂತ ನೋಡ್ತಾ ಇದ್ರೆ, ಅವಾಗ ನನ್ನ ದೃಷ್ಟಿಕೋನ ದೇಹಾಭಿಮಾನವಾಗಿರುತ್ತೆ. ಆಗ ಇಡೀ ಪ್ರಪಂಚವೂ ಕೂಡ ದೇಹಮಯವಾಗೇ ಕಾಣುತ್ತೆ. ಕೆಲವರು ಸುಂದರವಾದ ದೇಹ ಉಳ್ಳವರು, ಕೆಲವರು ಕುರೂಪ ದೇಹ ಉಳ್ಳವರು, ಕೆಲವರು ಇಷ್ಟ ಆಯಿತು, ಕೆಲವರು ಎಲ್ಲವೂ ದೇಹಮಯವಾಗೇ ಕಾಣ್ತಾ ಇರುತ್ತೆ. ನನ್ನ ದೃಷ್ಟಿಕೋನ ಮನೋಮಯವಾಗಿದ್ರೆ, ಮಾನಸಿಕವಾಗಿದ್ರೆ, ಸರಿ ತಪ್ಪು ಅಥವಾ ಇನ್ನೂ ಹೆಚ್ಚಿಗೆ ಹೋಗ್ಬೇಕು ಅಂತಂದ್ರೆ ವಿಮರ್ಶಾತ್ಮಕವಾಗಿದ್ರೆ, ಏನಾದ್ರು ನೋಡ್ತಾ ಇದ್ರೆ ಮನೋಮಯವಾಗಿದ್ರೆ, ಈ ಪ್ರಪಂಚವೆಲ್ಲವೂ ಮನೋಮಯವಾಗೇ ಕಾಣ್ತಾ ಇರತ್ತೆ. ನನ್ನ ದೃಷ್ಟಿಕೋನ ವಿಚಾರಮಯವಾಗಿದ್ರೆ, ಸರಿ ತಪ್ಪು ಹಾಗೆ ಇದ್ರೆ, ಲಾಜಿಕ್ ಬೇಸ್ಡ್ ಆಗಿದ್ರೆ, ನನಗೆ ಪ್ರಪಂಚವೆಲ್ಲವೂ ಲಾಜಿಕ್ ಆಗೇ ಕಾಣಿಸ್ತಾ ಇರುತ್ತೆ. ಹಾಗೆ ನನ್ನ ದೃಷ್ಟಿಕೋನ ಅಹಂಕಾರವಾಗಿದ್ರೆ ಬೇರೆಯವರು ಅಹಂಕಾರಿ ಅಂತಾನೆ ಕಾಣ್ತಾ ಇರುತ್ತೆ. ಹೀಗೆ ನಮ್ಮ ದೃಷ್ಟಿಕೋನ ಹೇಗಿರುತ್ತೆ ಹಾಗೆ ಪ್ರಪಂಚ ಕಾಣ್ತಿರುತ್ತೆ. ಮತ್ತೆ ಅದೇ ನಾವೆಲ್ಲ ಪ್ರಪಂಚದಲ್ಲಿ ನಾವು ಅನ್ಕೊಳ್ಳೋದು ಬರೀ ಬಾಯಲ್ಲಿ ಊಟ ಮಾಡ್ತೀವಿ ಅಂತ. ನಾವು ಎಲ್ಲ ಇಂದ್ರಿಯಗಳ ಮೂಲಕವೂ ಊಟ ಮಾಡ್ತೇವೆ. ಕಣ್ಣಿನ ಮೂಲಕನೂ ತಿಂತಿರ್ತೇವೆ, ಕಿವಿಯ ಮೂಲಕನೂ ತಿಂತಿರ್ತೇವೆ, ಬಾಯಿಯ ಮೂಲಕವೂ ತಿಂತಿರ್ತೇವೆ, ಚರ್ಮ, ಎಲ್ಲ, ಮನಸ್ಸು, ಬುದ್ಧಿ, ಅಹಂಕಾರ, ಎಲ್ಲದರ ಮೂಲಕವೂ ತಿಂತಾ ಇರ್ತೇವೆ. ನಮಗೆ ಬಾಯಲ್ಲಿ ತಿನ್ನೋಂಥದ್ದು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಅದರಲ್ಲೂ ಹೇಳಕ್ಕೆ ಇವಾಗ ಸಾಕಷ್ಟು
ಸಾಕಷ್ಟು ಮಾಹಿತಿ ಇದೆ ಪ್ರಪಂಚದಲ್ಲಿ. ಆದ್ರೆ ಈ ಇಂದ್ರಿಯಗಳ ಮೂಲಕ ಇನ್ನು ಸೂಕ್ಷ್ಮ ಇಂದ್ರಿಯಗಳಾದ ಮನಸ್ಸು, ಬುದ್ಧಿ, ಅಹಂಕಾರದಿಂದ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಹೇಳೋರು ಕಡಿಮೆ, ಅಥವಾ ಇರುವ ವಿಷಯ ಆಧ್ಯಾತ್ಮದಲ್ಲಿದೆ, ವೇದಾಂತದಲ್ಲಿದೆ, ಅದನ್ನು ಓದೋದು ಕಮ್ಮಿ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಕಮ್ಮಿ, ಅದನ್ನ ಪ್ರಾಕ್ಟೀಸ್ ಮಾಡೋದು ಇನ್ನೂ ಕಮ್ಮಿ. ಆದ್ರೆ ಇದೆಲ್ಲವೂ ನಾವು ಈ ಕಥೆಯ ಮೂಲಕ ನೋಡೋದೇನಪ್ಪಾ ಅಂತಂದ್ರೆ, ಅವರ ಆ ಬ್ರಾಹ್ಮಣ ಮತ್ತೆ ಅವ್ರ ಮಗಳ ಕರ್ಮ ಏನಿತ್ತು, ಬೇರೆಯವರು 100 ಜನ ಅದನ್ನ ಹಂಚ್ಕೊಂಡು ಹೋಗ್ಬಿಟ್ರು. ಅವ್ರು ಅದನ್ನೇ ನೋಡಿದ್ರು, ತಪ್ಪನ್ನೇ ನೋಡಿದ್ರು. ಅವ್ರ ಕಣ್ಣಿಂದ ನೋಡಿದ್ರೋ ಇಲ್ವೋ ಅವರಿಬ್ರು ಆ ರೀತಿ ಅನ್ಯೋನ್ಯವಾಗಿದ್ದು. ಆದ್ರೆ ಯಾರೋ ಹೇಳಿದ್ದು, ಕೇಳಿದ್ದು, ಭಾವನೆ ಮಾಡ್ಕೊಂಡಿದ್ದು, ಕಲ್ಪಿಸ್ಕೊಂಡಿದ್ದು, ಹಲವಾರು ರೀತಿಯಲ್ಲಿ ಅದನ್ನ ಸತ್ಯ ಅಂತ ತಿಳ್ಕೊಂಡು ಅದನ್ನೇ ಪ್ರಚಾರ ಮಾಡಿ ಅವರು ಅದನ್ನೇ ಸೇವಿಸಿದ್ರು. ಅವರ ಪಾಪವನ್ನೇ ಸೇವಿಸಿದ್ರು. ಪಾಪದ ರೂಪದಲ್ಲಿ ಅವ್ರನ್ನ ನೋಡಿ ಪಾಪವನ್ನೇ ಸೇವಿಸಿದ್ರು ಅಂತ ಹೇಳ್ಬೋದು. ಹಾಗೆ ನಾವು ಈ ಇಂದ್ರಿಯಗಳ ಮೂಲಕ, ಈ ಮನಸ್ಸು, ಬುದ್ಧಿ ಎಲ್ಲವೂ ನಾವು ಯಾವ ದೃಷ್ಟಿಕೋನದಿಂದ ನೋಡ್ತಿರ್ತೇವೋ ಆ ದೃಷ್ಟಿಕೋನದಿಂದ ಏನನ್ನೆಲ್ಲ ನೋಡ್ತಿರ್ತೇವೋ ನಾವು ಅದನ್ನೇ ತಿಂತಾ ಇರ್ತೇವೆ. ಆದ್ರಿಂದ ಭಗವಾನರು ನಮಗೆ ಮುಂಚೆನೆ ಹೇಳ್ಬಿಡ್ತಾರೆ, ದೃಷ್ಟಿಂ ಜ್ಞಾನಮಯಂ ಕೃತ್ವ ಪಶ್ಯ ಬ್ರಹ್ಮಮಯಂ ಜಗತ್ ಅಂತ. ಜ್ಞಾನಮಯವಾದ ಒಂದು ದೃಷ್ಟಿಕೋನವನ್ನ ಬೆಳೆಸ್ಕೊಂಡು ಎಲ್ಲವನ್ನೂ ಬ್ರಹ್ಮಮಯವಾಗಿ ನೋಡು, ಬ್ರಹ್ಮಮಯವಾಗಿ ಅನುಭವಿಸು ಅಂತ. ಬ್ರಹ್ಮಣರು ಆ ಎಲ್ಲವೂ ಬ್ರಹ್ಮವೇ ಆಗಿದೆ. ಅದನ್ನೇ ನಾನು ಈ ಪ್ರವಚನ ಈ ಮಾತಾಡುವ ಮುಂಚೆನೂ ಎಷ್ಟು ರಮಣರ ಕೃಪೆ ಬಗ್ಗೆ ನೋಡ್ತಾ ಇದ್ದೆ. ಮೇಲು ರಮಣ, ಕೆಳಗು ರಮಣ, ಎಲ್ಲೆಲ್ಲೂ ರಮಣ, ರಮಣ ರಮಣ ಅಂತಾನೆ ಆ ಮೂಲದ ಒಂದು ಸಂದೇಶವೇನಿದೆ, ರಮಣರು ಒಂದು ಹಾಡಿನ ಮೂಲಕ, ಒಂದು ಭಜನೆಯ ಮೂಲಕವೇ ಶುರು ಮಾಡ್ಬಿಟ್ರು. ಇನ್ನೇನಿದೆ ಹೇಳೋದಿಕ್ಕೆ? ಅಂದ್ರೆ ಯಾವಾಗ್ಲೂ ವೇದಾಂತದಲ್ಲಿ ಆಧ್ಯಾತ್ಮಿಕ ಶೇರಿಂಗ್ ಅಲ್ಲಿ ಸತ್ಯವನ್ನ ಮೊದಲು ಹೇಳ್ಬಿಡ್ಬೇಕು ಅಂತ ಹೇಳ್ತಾರೆ. ಆ ಸತ್ಯವನ್ನ ಗ್ರಹಿಸಿ ಯಾರ್ಯಾರು ಅರ್ಥ ಮಾಡ್ಕೊಂಡು ಗೊತ್ತಾಗ್ಬಿಡ್ತು ನನಗೆ ಅಂತ, ಅಂದ್ರೆ ಬುದ್ಧಿಯಲ್ಲಿ ಗೊತ್ತಾಗೋದು ಒಂದು ರೀತಿ, ಅನುಭವದಲ್ಲಿ ಗೊತ್ತಾಗೋದು ಇನ್ನೊಂದು ರೀತಿ. ಯಾರಿಗೆ ಗೊತ್ತಾಗ್ಬಿಡ್ತೋ ಅವನಿಗೆ ಇನ್ನೆಚ್ಚಿಗೆ ಹೇಳೋ ಅಷ್ಟಿರಲ್ಲ. ಒಂದು ಮಾತು ಹೇಳಿ ಅವನು ಮುಗಿದೋಯ್ತು ಅವನ ಸಾಧನೆ ಅಂದ್ರೆ ಅಲ್ಲಿ ಮುಗಿಸ್ಬಿಡ್ಬೇಕು ಅಂತ. ಹಾಗೆ ವಾಣಿಜಿ ಮತ್ತೆ ವಾಸುದೇವ್ಜಿ ಆ ಹಾಡಿನ ಮೂಲಕ ಸತ್ಯವನ್ನ ಹೇಳ್ಬಿಟ್ರು. ನನ್ ಕತೆ ಏನಿದ್ರು ಆಮೇಲೆ ನಿಧಾನಕ್ಕೆ ಇನ್ನೇನೋ ಹೇಳೋದಿತ್ತು. ಆದ್ರೆ ನಿಜವಾಗ್ಲೂ ನಾವು ನೋಡ್ತಾ ಇರೋದು, ಆಧ್ಯಾತ್ಮಿಕ ಜೀವಿಯಾಗಿ ನಾವು ತಿಳ್ಕೊಬೇಕಾಗಿರೋದು ಕೇವಲ ಇಷ್ಟೇ, ಎಲ್ಲವೂ ಬ್ರಹ್ಮಮಯ, ಎಲ್ಲವೂ ಭಗವಂತನೇ. ಅದೇ ಸರಿ ತಪ್ಪು ಅನ್ನುವ ಭಾವದಿಂದ ನಾನು ನೋಡಿದಾಗ ಸರಿ ತಪ್ಪು ಎನ್ನುವಂತೆ ನಾನು ಅದನ್ನ ಊಟವನ್ನ ಮಾಡ್ತಾ ಇರ್ತೇನೆ, ಅದನ್ನ ಹಂಚ್ಕೊಂತಾ ಇರ್ತೇನೆ, ನನ್ನೊಳಗೆ ತುಂಬ್ಕೊಂತಾ ಇರ್ತೇನೆ. ಮತ್ತೆ ಮತ್ತೆ ನನ್ನಲ್ಲಿ ಏನ್ ತುಂಬ್ಕೊಂತ ಇದ್ರು ಮತ್ತೆ ಮತ್ತೆ ನಾನು ಅದನ್ನೇ ಅನುಭವಿಸ್ತಾ ಇರ್ತೇನೆ. ಇದೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅಂತಲೂ ಅರ್ಥೈಸ್ಕೋಬಹುದು. ಹೀಗೇನೆ ನಾವು ಮಾಡ್ತಾ ಇರ್ತೇವೆ. ಆದ್ದರಿಂದನೇ ನಮ್ಮ ಆಧ್ಯಾತ್ಮಿಕ ಸಾಧನೆ ಏನಿರಬೇಕು ಅಂದ್ರೆ, ಎಲ್ಲವೂ ಒಂದೇ ತತ್ವ, ಒಂದು ಬ್ರಹ್ಮಮಯವಾದ ಸತ್ಯವೇ ಆಗಿದೆ. ಅದನ್ನೇ ನಾನು ಎಲ್ಲದರಲ್ಲೂ ನೋಡ್ಬೇಕು, ಎಲ್ಲದರಲ್ಲೂ ಅನುಭವಿಸ್ಬೇಕು. ಇಲ್ದಲೇ ಇದ್ರೆ ನಾನು ಅಜ್ಞಾನಮಯವಾದ ದೃಷ್ಟಿಯಿಂದ ಅನುಭವಿಸಕ್ ಶುರು ಮಾಡಿದ್ರೆ ನಾನು ಅಜ್ಞಾನವನ್ನೇ ತಿಂತಾ ಇರ್ತೇನೆ, ಅಜ್ಞಾನದಲ್ಲೇ ಬಿದ್ದಿರ್ತೇನೆ, ಅಜ್ಞಾನವನ್ನೇ ಅನುಭವಿಸ್ತಾ ಹೋಗ್ತೇನೆ ಅನ್ನೋದು ನಮ್ಗೆ ಇಲ್ಲಿ ಈ ಕಥೆಯ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಇದನ್ನ ಮುಂದೆ ಇದಕ್ಕೆ ಹೊಂದಿಸ್ಕೊಂಡಿರೋ ಹಾಗೆ ರಮಣರು ನನಗೆ ಇನ್ನೊಂದು ಕಥೆಯನ್ನ ಕೊಟ್ಟಿದ್ದಾರೆ. ಇದು ಪಾರ್ವತಿಯ ಪರೀಕ್ಷೆ ಅನ್ನುವ ಶೀರ್ಷಿಕೆಯಲ್ಲಿ ಇದೆ. ಪಾರ್ವತಿಯ ಪರೀಕ್ಷೆ ಅಂತ ಇದು ಭಗವಾನರು ಹೇಳ್ತಾರೆ. ಇದಕ್ಕೆ ಮುನ್ನುಡಿಯಾಗಿ ಭಗವಾನರು ಹೇಳ್ತಾರೆ, ಶಿವಪುರಾಣದಲ್ಲಿ ಶಿವ ಹೇಳ್ತಾನೆ, ನಾನು ಈ ಎಲ್ಲ ಸೃಷ್ಟಿಮಯವಾದ ಈ ಪ್ರಪಂಚಕ್ಕಿಂತ ಅತೀತವಾದ ಗುಣದಲ್ಲೂ ಇದ್ದೆ, ಅತೀತವಾಗೂ ಇದ್ದೇನೆ. ಏನು ಸೃಷ್ಟಿಯನ್ನ ನಾವು ನೋಡ್ತಾ ಇದ್ದೇವೋ
ಆ ಸೃಷ್ಟಿಯಲ್ಲಿ ನಾವೆಲ್ಲವೂ ವಸ್ತುವಿನಂತೆನೆ ನೋಡ್ತೀವಿ. ಮನೋಮಯವಾದ ಸೃಷ್ಟಿ ನೋಡಿದ್ರೆ ಕನಸಿನಲ್ಲಿ ಎಲ್ಲವೂ ನಮ್ಮದೇ ಮನೋಮಯವಾದ ಸೃಷ್ಟಿ. ಅಲ್ಲಿ ಯಾರು ಬೇರೆ ಇವರು ಇಲ್ಲ. ನನ್ನ ಕನಸು, ಹಾಗಾಗಿ ನನ್ನ ಮನಸ್ಸಿನ ಸೃಷ್ಟಿ. ಇದು ರಮಣರು ನಮಗೆ ಹೇಳುವ ಸತ್ಯ. ಆಗ ಆ ಮನೋಮಯವಾದ ಎಲ್ಲ ಸೃಷ್ಟಿಯು ನನ್ನದೇ. ಆಗ್ಲೂ ನಾನು ಅದಕ್ಕೆ ಅತೀತವಾಗಿ ಏನೋ ಒಂದು ಅತೀತವಾಗಿ ಅದನ್ನ ನೋಡ್ತಾ ಇರುತ್ತೆ. ಅದೇ ತರ ಎಚ್ಚರದ ಈ ಸೃಷ್ಟಿ ನೋಡಿದ್ರೆ, ಈ ಭೂಮಿ, ಈ ಆಕಾಶ, ನಕ್ಷತ್ರ, ಗ್ರಹ, ಇವೆಲ್ಲರ ಜೀವಗಳು, ಅವರೆಲ್ಲರ ಒಡನಾಟ, ಅವರೆಲ್ಲರ ಈ ಒಬ್ಬರಿಂದ ಒಬ್ಬರಿಗೆ ಕೊಡೋ ತಗೊಳ್ಳೋ ವ್ಯವಹಾರ, ನಾವೇನು ಹಿಂದಿನ ಕಥೆಯಲ್ಲಿ ನೋಡಿದ್ವಿ, ಅವೆಲ್ಲವೂ ಎಚ್ಚರದಲ್ಲಿದೆ. ಆದ್ರೂ ಇದೆಲ್ಲವನ್ನು ಮೀರಿ ನಾನಿದ್ದೇನೆ ಅಂತ ಶಿವ ಹೇಳ್ತಾ ಇದ್ದಾನೆ ಶಿವಪುರಾಣದಲ್ಲಿ. ಅಂದ್ರೆ ಎಚ್ಚರ, ನಿದ್ದೆ, ಕನಸು ಅನ್ನೋದು ಏನು ನಮ್ಗೆ ನಿತ್ಯ 3 ಅನುಭವಗಳಾಗ್ತಾ ಇದೆಯೋ, ಇದು ಮತ್ತೆ ಇದಕ್ಕೆ ಅತೀತವಾಗಿಯೂ ನಾನಿದ್ದೇನೆ ಅಂತ ಶಿವಪುರಾಣದಲ್ಲಿ ರಮಣರು ಹೇಳ್ತಾ ಇದ್ದಾರೆ, ಇದ್ದೀನಿ ಅಂತ. ಅದರಲ್ಲಿ ಅತೀತವಾಗಿದ್ದಾಗ ಅವ್ಯಕ್ತವಾಗಿದ್ದೇನೆ, ವ್ಯಕ್ತವಾಗಿದ್ದಾಗ ನಾನು ಅರುಣಾಚಲನ ರೂಪದಲ್ಲಿದ್ದೇನೆ ಅಂತ ಶಿವಪುರಾಣದಲ್ಲಿ ಹೇಳಿದೆ ಅಂತ ರಮಣರು ಈ ಕತೆ ಹೇಳುವ ಮುಂಚೆ ಹೇಳಿರ್ತಾರೆ. ಅದೇ ರೀತಿ ವಾಕ್ ದೃಷ್ಟಿಯಿಂದ ನೋಡಿದ್ರೆ ನಾನು ಓಂಕಾರವಾಗಿದ್ದೇನೆ, ಆದರೆ ಅದು ನಿರ್ಗುಣವಾದ ಓಂಕಾರವಾಗಿದ್ದೇನೆ. ಅದೇ ಸಗುಣವಾಗಿ ಓಂ ನಮಃ ಶಿವಾಯ ಅನ್ನುವ ರೀತಿಯಲ್ಲಿ ವ್ಯಕ್ತವಾಗಿದ್ದೇನೆ ಅನ್ನುವ ರೀತಿಯಲ್ಲೂ ಭಗವಾನ್ರಲ್ಲಿ ಹೇಳಿರ್ತಾರೆ. ಈ ಕಥೆಯನ್ನ ಹೇಳಿ ಭಗವಾನ್ರು ಒಂದು ಪಾರ್ವತಿ ಕತೆ ಹೇಳ್ತೇನೆ ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಒಮ್ಮೆ ರಾಮ ಮತ್ತೆ ಲಕ್ಷ್ಮಣ ಕಾಡಿನಲ್ಲಿ ಓಡಾಡ್ತಾ ಇದ್ದಾಗ ಸೀತೆ ಸೀತೆ ಅಂತ ಸೀತೆಯನ್ನ ಕಳ್ಕೊಂಡು ಶ್ರೀರಾಮಚಂದ್ರ ತುಂಬಾ ದುಃಖವನ್ನ ಪಡ್ತಾ ಇರ್ತಾನೆ. ಒಂದು ಹಾಗೆ ಓಡಾಡ್ತಿರ್ತಾರೆ, ಸೀತಾ ಸೀತಾ ಅಂತ ರಾಮಚಂದ್ರ ಹುಡುಕ್ತಾ ಇರ್ತಾನೆ, ಲಕ್ಷ್ಮಣನು ಹುಡುಕ್ತಾ ಇರ್ತಾನೆ. ಈ ರೀತಿ ಹುಡುಕ್ತಾ ಇದ್ದಾಗ ಅಲ್ಲೇ ಹತ್ತಿರದಲ್ಲಿ ಶಿವ ಮತ್ತೆ ಪಾರ್ವತಿ ಹೋಗ್ತಾ ಇರ್ತಾರೆ. ಶಂಭು ರಾಮನನ್ನು ನೋಡಿ ವಂದನೆಯನ್ನ ಅರ್ಪಿಸ್ತಾನೆ. ಇದನ್ನ ನೋಡಿ ಪಾರ್ವತಿಗನ್ಸುತ್ತೆ, ಇದೇನು ಯಾರೋ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಈ ರಾಮಚಂದ್ರ ಒಂದು ತನ್ನ ಹೆಂಡತಿನ ಕಳ್ಕೊಂಡು ಇಷ್ಟೊಂದು ದುಃಖಮಯವಾಗಿ ಇಷ್ಟೊಂದು ಒದ್ದಾಡ್ತಾ ಇದ್ದಾನೆ, ಒಂದು ಸಾಮಾನ್ಯ ಜಂತುವಿನಂತೆ, ಒಂದು ಮನುಷ್ಯನಂತೆ. ಇವನಿಗೆ ಹೋಗಿ ಈ ಶಿವ ನಮಸ್ಕಾರ ಮಾಡಿದ್ನಲ್ಲ ಅಂತ ಅವಳಿಗೆ ಒಂದು ಆಲೋಚನೆ ಮೂಡಿ ಬರುತ್ತೆ. ಅಂದ್ರೆ ಅಲ್ಲಿ ಮೂಡಿ ಬಂದಾಗ ಪಾರ್ವತಿ ಕೇಳ್ತಾರೆ, ಒಬ್ಬ ತನ್ನ ಹೆಂಡತಿಯನ್ನು ಕಳ್ಕೊಂಡು ಈ ರೀತಿ ಓಡಾಡ್ತಾ ಇರೋ ಒಬ್ಬ ಮನುಷ್ಯನನ್ನು ನೋಡಿ ನೀವು ಈ ರಾಮ ಓಡಾಡ್ತಿರೋದನ್ನ ನೋಡಿ ನೀವ್ ಯಾಕೆ ಅವರಿಗೆ ನಮಸ್ಕಾರ ಮಾಡಿದ್ರಿ ಅಂತ. ಆಗ ಶಿವ ಹೇಳ್ತಾನೆ, ನೋಡು ಪಾರ್ವತಿ, ಅವನು ಶ್ರೀರಾಮಚಂದ್ರ ಮನುಷ್ಯ ದೇಹವನ್ನು ಧರಿಸಿರೋದ್ರಿಂದ ಸಾಮಾನ್ಯ ಮನುಷ್ಯರಂತೆ ವರ್ತಿಸ್ತಾ ಇದ್ರು ಅವನು ಶ್ರೀಮನ್ನಾರಾಯಣನೇ, ಮಹಾವಿಷ್ಣುವೇ. ಹಾಗಾಗಿ ನಾನು ಅವನ ನಿಜ ಸ್ವರೂಪವಾದ ಮಹಾವಿಷ್ಣುವಿಗೆ ನಮಿಸಿದೆ. ಅಲ್ಲಿ ಅದನ್ನ ನೋಡ್ಬೇಕು, ಅವನ ಸತ್ಯತೆಯನ್ನು ನೋಡ್ಬೇಕು. ಅವನು ಇವಾಗ ಯಾವ ರೂಪವನ್ನ ತಾಳಿ ಯಾವ ನಾಟಕವನ್ನ ಮಾಡ್ತಾ ಇದ್ದಾನೋ ಅದನ್ನ ನೋಡುವುದಲ್ಲ ಅಂತ ಹೇಳ್ತಾರೆ. ಆ ಮಹಾವಿಷ್ಣುವಿನ ಅವತಾರ ಅವನಾಗಿರೋದ್ರಿಂದ ಆ ಮಹಾವಿಷ್ಣುವಿಗೆ ನಾನು ನಮಸ್ಕಾರ ಮಾಡಿದೆ ಅಂತ. ಬೇಕಾದ್ರೆ ನೀನು ಪರೀಕ್ಷೆ ಮಾಡಿ ನೋಡು ಅಂತ ಒಂದು ಮಾತನ್ನ ಶಿವ ಹೇಳ್ತಾನೆ. ಇದನ್ನ ಕೇಳಿದ ಪಾರ್ವತಿ ದೇವಿ, ಹೌದು, ಇದು ಯಾಕೆ ಸತ್ಯ ಅನ್ಸಲ್ಲ, ನಿಜವಾಗ್ಲೂ ಮಹಾವಿಷ್ಣುವೇ ಆಗಿದ್ರೆ ಈ ರೀತಿ ಸಾಮಾನ್ಯ ಮನುಷ್ಯರಂತೆ ನರಳಾಡ್ತಿರ್ಲಿಲ್ಲ ತನ್ನ ಹೆಂಡತಿನ ಕಳ್ಕೊಂಡು. ಇದನ್ನ ಪರೀಕ್ಷೆ ಮಾಡ್ಲೇಬೇಕು ಅಂತ ಅವಳು ನಿಶ್ಚಯ ಮಾಡ್ತಾಳೆ. ಮಾಡಿ ಏನ್ ಮಾಡ್ತಾಳೆ, ಹೇಗ್ ಪರೀಕ್ಷೆ ಮಾಡೋದು? ಅವನು ನಿಜವಾದ ಮನುಷ್ಯ ಆಗಿದ್ರೆ
ಅವನು ಏನನ್ನು ಹುಡುಕ್ತಾ ಇದ್ದಾನೋ ಅದು ಸಿಕ್ಕಿದ ತಕ್ಷಣ ಸಿಕ್ತು ಅಂತ ಸಂತೋಷ ಪಟ್ಬಿಡ್ತಾನೆ. ಹಾಗಾಗಿ ನಾನು ಸೀತಾ ರೂಪದಲ್ಲೇ ಅವನ ಮುಂದೆ ಪ್ರಕಟಗೊಳ್ತೇನೆ. ಅವಾಗ ಅವನಿಗೆ ಸೀತೆ ಸಿಕ್ಕಿದ್ಲು ಅಂತ ಸಂತೋಷ ಆಗತ್ತೆ ಅಂತ, ಈ ರೀತಿ ಅವನು ನಿಜವಾಗ್ಲೂ ಯಾರು ಅಂತ ಪರೀಕ್ಷೆ ಮಾಡ್ಬೋದು ಅಂತೇಳಿ ಸೀತಾ ರೂಪ ಧರಿಸಿ ಪಾರ್ವತಿ ದೇವಿ ರಾಮನ ಮುಂದೆ ಪ್ರಕಟವಾಗ್ತಾಳೆ. ಆಗ ಶ್ರೀರಾಮಚಂದ್ರ ಹೇಳ್ತಾನೆ, ಯಾಕೆ ಪಾರ್ವತಿ ಶಂಭುವನ್ನು ಬಿಟ್ಬಿಟ್ಟು ಈ ರೀತಿ ಬಂದಿದೀಯಾ ಇಲ್ಲಿ ಅಂತ ಕೇಳ್ತಾನಂತೆ. ಆಗ ಸೀತಾ ರೂಪದಲ್ಲಿದ್ದ ಪಾರ್ವತಿಗೆ ಸ್ವಲ್ಪ ಸಂಕೋಚ ಆಯಿತು. ಆಗ ಅವಳು ತಪ್ಪನ್ನ ಒಪ್ಕೊಂತಾಳೆ. ನೋಡು, ಈ ರೀತಿ ನಾನು ಶಿವ ನಿನಗೆ ನಮಸ್ಕಾರ ಮಾಡಿದಾಗ ನೀನು ಆಡ್ತಾ ಇದ್ದದನ್ನ ನೋಡಿ ನೀವ್ ಯಾಕೆ ಒಬ್ಬ ಮನುಷ್ಯನಿಗೆ ನಮಸ್ಕಾರ ಮಾಡ್ತಿದ್ದೀರಾ ಅಂತಂದಾಗ ಶಿವ ಹೇಳ್ದ, ಇಲ್ಲ, ಅವನು ಮಹಾವಿಷ್ಣು ಮಾನವ ರೂಪವನ್ನು ತಾಳಿದ್ದಾನೆ, ಹಾಗೆ ಮಾನವ ರೀತಿ ವರ್ತಿಸ್ತಾ ಇದ್ದಾನೆ. ಅದನ್ನ ನೋಡು ನೀನು, ಅದಕ್ಕೆ ನಾನು ನಮಿಸ್ದೆ ಅಂದೆ. ಆದ್ರೆ ನಾನು ಅದನ್ನ ನಂಬಲಿಲ್ಲ, ಪರೀಕ್ಷೆ ಮಾಡ್ದಕ್ಕೆ ಅಂತ ಬಂದೆ. ಈಗ ಗೊತ್ತಾಯಿತು ನೀನು ಮಹಾವಿಷ್ಣುವೇ ಅಂತ. ಆಗ ರಾಮ ಹೇಳ್ತಾನೆ, ಓ, ಪರೀಕ್ಷೆ ಮಾಡಿದೀಯಾ? ನೀನು ಒಂದು ಅರ್ಥ ಮಾಡ್ಕೋಬೇಕು ಪಾರ್ವತಿ, ನಾವೆಲ್ಲವೂ ಶಿವನ ಅಂಶವೇ. ನಾವು ಅವನನ್ನೇ ದೃಷ್ಟಿಯಿಂದನೂ ನೋಡ್ತಾ ಇದ್ದೇವೆ, ಅವನು ದೃಷ್ಟಿಗೆ ಅಗೋಚರವಾದರೂ ನಾವು ಅವನನ್ನೇ ಹುಡುಕ್ತಾ ಇದ್ದೇವೆ ಅನ್ನೋದನ್ನ ನೀನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಇದು ರಮಣರು ಹೇಳುವ ಕತೆ. ರಮಣರು ನಾನು ಯಾರು ಅನ್ನುವ ಪುಸ್ತಕದಲ್ಲಿ ಮೊದಲಿಗೆ ನಾವೆಲ್ಲವನ್ನು ಏನನ್ನ ಹುಡುಕ್ತಾ ಇದ್ದೇವೆ ಅನ್ನುವುದನ್ನ ಶುರು ಮಾಡ್ತಾರೆ. ನಾವು ಏನನ್ನ ಅನ್ವೇಷಣೆ ಮಾಡ್ತಾ ಇದ್ದೇವೆ ಈ ಪ್ರಪಂಚದಲ್ಲಿ. ನಾವು ಬೆಳಗಿಂದ ಸಂಜೆಯವರೆಗೂ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ, ಒಬ್ಬರು ಪ್ರೊಫೆಸರ್ ಆಗಿರ್ಬೋದು, ಒಬ್ರು ಸಿಇಒ ಆಗಿರ್ಬೋದು, ಒಬ್ಬ ಗೃಹಿಣಿ ಆಗಿರ್ಬೋದು, ಒಂದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಜ್ಜನಾಗಿರ್ಬೋದು, ಹಲವಾರು ರೀತಿಯ ಕೆಲಸಗಳನ್ನು ಮಾಡ್ತಾ ಇರ್ಬೋದು. ಆದ್ರೆ ಏನಕ್ಕೆ ಎಲ್ಲವನ್ನು ಮಾಡ್ತಾ ಇದ್ದೇವೆ ಅಂತ ನಾವು ಯಾವತ್ತಾರು ವಿಚಾರ ಮಾಡಿದಲ್ಲಿ ನಮಗೆ ಆನಂದವೇ ಬೇಕು, ಆನಂದವಾಗಿರ್ಬೇಕು ಅನ್ನುವುದೊಂದೇ ನಮ್ಮ ಅನ್ವೇಷಣೆ ಆಗಿರುತ್ತೆ. ಅದು ಎಂತ ಆನಂದ? ಒಂದು ಕ್ಷಣ ಬಂದು ಹೋಗುವ ಆನಂದ ಅಲ್ಲ, ನಿರಂತರವಾದ ಆನಂದ. ನಿರಂತರವಾದ ಆನಂದವನ್ನ ಅಪೇಕ್ಷಿಸಿ ನಾವು ಜೀವನವನ್ನ ನಡೆಸ್ತಾ ಇದ್ದೇವೆ ಅಂತ ರಮಣರು ಹೇಳಿರ್ತಾರೆ. ಈ ನಿರಂತರವಾದ ಆನಂದ ಎಲ್ಲಿದೆ ಅಂತಂದ್ರೆ, ಇವಾಗ ನಾವು ಅನ್ಕೊಂಡಿರೋದು, ಅಥವಾ ನಾವು ಹಿಂದಿನ ಕಥೆಯಿಂದ ನೋಡ್ಬೇಕು ಅಂದ್ರೆ, ಅಥವಾ ಸ್ವಾಮಿ ವಿವೇಕಾನಂದರ ಶಿಕಾಗೋ ಭಾಷಣದ ನಂತರದ ಒಂದು ಸಂವಾದ ನೋಡಿದ್ರೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಶಿಕಾಗೋ ಭಾಷಣದ ಸಂವಾದದ ನಂತರ ಒಂದು ಹುಡುಗಿ ಸ್ವಾಮೀಜಿ ಹತ್ರ ಬಂದು, ಯುವರ್ ಟಾಕ್ ವಾಸ್ ವೆರಿ ಹಿಪ್ನಟೈಸಿಂಗ್ ಸ್ವಾಮೀಜಿ ಅಂತ ಹೇಳಿದಂತೆ. ಅಂದ್ರೆ ನಿಮ್ಮ ಮಾತುಕತೆ, ನಿಮ್ಮ ಭಾಷಣ ಏನಿತ್ತು, ನಮ್ಮನ್ನ ಸಂಪೂರ್ಣವಾಗಿ ಮಾನಸಿಕವಾಗಿ ನಮ್ಮನ್ನ ಒಂದು ಮಾಂತ್ರಿಕವಾಗಿ ಇಟ್ಕೊಂಡ್ಬಿಟ್ಟಿತ್ತು ಅಂತ. ಆಗ ಸ್ವಾಮೀಜಿ ಹೇಳಿದ್ರಂತೆ, ನೋ ಮೈ ಚೈಲ್ಡ್, ಯು ಆರ್ ಆಲ್ರೆಡಿ ಹಿಪ್ನಟೈಸ್ಡ್, ಐ ಆಮ್ ಡಿಹಿಪ್ನಟೈಸಿಂಗ್ ಯು ಅಂತ. ಅಂದ್ರೆ ನೀನು ಆಗ್ಲೇ ನೀನು ಮಾನಸಿಕವಾದ ಒಂದು ಬಂಧನಕ್ಕೆ ಸಿಕ್ಕಾಕೊಂಡಿದ್ಯಾ, ನಾನು ಅದರಿಂದ ಬಿಡಿಸ್ತಾ ಇದ್ದೇನೆ ಅಷ್ಟೇ, ನನ್ನ ಮಾತುಕತೆ ಅದರಿಂದ ನಿನ್ನನ್ನ ಮುಕ್ತಗೊಳಿಸ್ತಾ ಇದೆ ಅಂತ. ಹಾಗೆ ನಾವು ಇಲ್ಲಿ ಒಬ್ರನ್ನೊಬ್ರು ನಾವು ಈ ಪ್ರಪಂಚದಲ್ಲಿ ಹಿಪ್ನಟೈಸ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ನಾವು ಒಬ್ರನ್ನೊಬ್ರು ದೇಹ ಅಂತ ನೋಡ್ತೇವೆ. ನಾನು ಆಗ್ಲೇ ಹೇಳ್ದಾಗೆ ಒಬ್ರನ್ನೊಬ್ರನ್ನ ಮನಸ್ಸಿನ ಗುಣಲಕ್ಷಣದಿಂದ ನೋಡ್ತೇವೆ. ಬುದ್ಧಿಯ ಗುಣಲಕ್ಷಣ, ಇವನು ಅತಿ ಬುದ್ಧಿವಂತ, ಇವನು ಅತಿ ದಡ್ಡ ಅನ್ನುವಂಥ ಮನಸ್ಸಿನ ಬುದ್ಧಿಯ ಗುಣಲಕ್ಷಣ ನೋಡ್ತೇವೆ. ಕೆಲವುದನ್ನ ನಾವು ಅಹಂಕಾರದ ದೃಷ್ಟಿ ನೋಡ್ತೀವಿ. ಇವನು ತುಂಬಾ ಅಹಂಕಾರಿ, ಇವನು ಕಡಿಮೆ ಅಹಂಕಾರಿ, ಇವನು ಒಳ್ಳೆಯವನು, ಇವನು ಕೆಟ್ಟವನು ಅನ್ನೋ ರೀತಿಯಲ್ಲಿ ಹಲವಾರು ದೃಷ್ಟಿಕೋನದಿಂದ ನಾವು ಒಬ್ರು ಹಿಪ್ನಟೈಸ್ ಮಾಡ್ಕೊಂತ ಇದ್ದೇವೆ. ಆಕ್ಚುಲ್ ಆಗಿ ನಾವೇನು ಅಂತಂದ್ರೆ, ಇಲ್ಲಿ ಹೇಳಿದ ಹಾಗೆ
ನಾವೆಲ್ಲವೂ ಶಿವಸ್ವರೂಪ ಅಂತ ಶ್ರೀರಾಮ ಹೇಳ್ತಾ ಇದ್ದಾನೆ. ಎಲ್ಲವೂ ನಾವು ಮೂಲತಃ ನಾವು ಕೇವಲ ಶಿವಸ್ವರೂಪವಾಗೇ ಇದ್ದೇವೆ. ಇದು ಹೇಗೆ ಹೇಳ್ಬೋದು ಅಂದ್ರೆ, ರಮಣರು ಬಹಳ ನಮ್ಮ ದಿನನಿತ್ಯದ ಅನುಭವದಲ್ಲಿ ಆ ಸತ್ಯವನ್ನ ಎಷ್ಟು ಸುಲಭವಾಗಿ ಬಿಚ್ಚಿಟ್ಬಿಡ್ತಾರೆ ರಮಣರು ಅಂತಂದ್ರೆ, ನಮ್ಮ ನಾನು ಆಗ್ಲೇ ಹೇಳಿದಾಗೆ ನಮ್ಮ ದಿನನಿತ್ಯದ ಅನುಭವ ಏನಪ್ಪಾ ಅಂದ್ರೆ ಎಚ್ಚರ, ನಿದ್ದೆ, ಕನಸು ಅಲ್ವೇ. ಎಚ್ಚರದಲ್ಲಿ ನನಗೆ ಈ ದೇಹ, ಈ ಮನಸ್ಸು, ಈ ಬುದ್ಧಿ, ಅಹಂಕಾರ ಮತ್ತೆ ಆನಂದ ವಸ್ತುಗಳಲ್ಲಿದೆ. ಇವತ್ತಿನ ಜನರೇಷನ್ ತಗೊಳಂಗಿದ್ರೆ ಆನಂದ ಅನ್ನೋದು ಹಣದಲ್ಲಿದೆ ಅಂತ ನೋಡ್ತಾ ಇದ್ದೇವೆ. ಇನ್ನೊಂದು ಯಾವುದೋ ಒಂದು ತ್ರೇತಾಯುಗಕ್ಕೋ ಎಲ್ಲಾರು ಹೋದ್ರೆ ಬಹುಶಃ ಆವಾಗ ಎಲ್ಲ ಬಿಲ್ಲು ವಿದ್ಯೆಯನ್ನ ಕಲಿತು ಧನುರ್ಧಾರಿಯಾಗಿ ಎಷ್ಟು ಅಸ್ತ್ರಶಸ್ತ್ರಗಳನ್ನ ಪಡೆದಿರ್ತಾನೋ ಅವನು ಧೀರ, ಆನಂದ ಅಂತ. ಅವಾಗ ಎಲ್ಲರೂ ಶಸ್ತ್ರಗಳನ್ನು ಪಡೆಯೋದ್ರಲ್ಲೇ ಆನಂದ ಅಂತಿದ್ವಿ. ಇನ್ನೂ ಕೆಲವು ಯುಗಗಳ ಹಿಂದೆ ಹೋದ್ರೆ ನಮ್ಗೆ ಎಷ್ಟು ಹಸುಗಳು ಇಟ್ಕೊಂಡಿದ್ರೆ ಆ ರೀತಿ ಒಬ್ಬೊಬ್ರು ಒಂದೊಂದು ಕಾಲಘಟ್ಟದಲ್ಲಿ ಆನಂದದ ಪರಿಭಾಷೆ ಮನುಷ್ಯನಲ್ಲಿ ಬದಲಾಗಿದೆ. ಹಾಗೆ ನಾವು ಮತ್ತೆ ವಾಪಸ್ ಇಲ್ಲೇ ಬರೋದಾದ್ರೆ, ನಾವು ಒಬ್ಬೊಬ್ರು ಒಂದೊಂದು ದೃಷ್ಟಿಕೋನದಿಂದ ಒಬ್ಬೊಬ್ರನ್ನ ನಾವು ಹಿಪ್ನಟೈಸ್ ಮಾಡ್ಕೊಳ್ತಾ ಇದ್ದೇವೆ. ಇದೇ ಸತ್ಯ, ಇದೇ ಆನಂದ ಅನ್ನೋ ರೀತಿಯಲ್ಲಿ. ಆದ್ರೆ ನಿಜವಾಗ್ಲೂ ಆನಂದ ಏನು ಅಂತಂದ್ರೆ, ಆವಾಗ ರಮಣರು ಹೇಳ್ತಾರೆ, ಎಚ್ಚರದಲ್ಲಿ ಈ ರೀತಿ ಇದೆ ನಮ್ಮ ಭಾವನೆ, ನಿದ್ದೆಯಲ್ಲಿ ಏನಿದೆ? ನಿದ್ದೆಯಲ್ಲಿ ನಾವು ಇಷ್ಟೆಲ್ಲ ಆನಂದ ಅಂತ ಇಟ್ಕೊಂಡಿರೋಂತ ಹಣ, ದೇಹ, ಯಾವುದ್ರ ಮೂಲಕ ಹಣವನ್ನ ಅನುಭವಿಸ್ತೇವೋ, ಯಾವ್ದ ಬುದ್ಧಿಶಕ್ತಿಯಿಂದ ನಾವು ಇಷ್ಟನ್ನೆಲ್ಲ ಪಡೆದಿದ್ದೇವೋ, ಇದೆಲ್ಲವೂ ಹೀಗಿದ್ರೆ, ಹೀಗ್ ಮಾಡಿದ್ರೆ, ಇಂಥ ಮನೆ ಕಟ್ಟಿದ್ರೆ, ಇಂಥ ಕಾರ್ ತಗೊಂಡ್ರೆ, ಇಂಥ ಕಡೆ ಇದ್ರೆ ಅಂತ ಮನಸ್ಸಿನಲ್ಲಿ ಕಲ್ಪಿಸ್ಕೊಂತ ಇದ್ದೇವೋ, ಇದೆಲ್ಲ ನನ್ನದು ಅಂತ ಅಹಂಕಾರ ಪಡ್ತಾ ಇದ್ದೇವೋ, ಇದೆಲ್ಲವೂ ನಿದ್ದೆಯಲ್ಲಿ ಎಷ್ಟು ಸರಳವಾಗಿ ಬಿಟ್ಬಿಡ್ತೇವೆ. ರಮಣರು ಹೇಳ್ತಾರೆ, ಎಷ್ಟು ಸರಳವಾಗಿ ಬಿಟ್ಬಿಡ್ತೇವೆ. ಏನು ಯೋಚನೆ ಮಾಡಲ್ಲ, ಇವೆಲ್ಲ ಹೋಗ್ಬಿಟ್ರೆ ಏನಾಗ್ಬಿಡುತ್ತಪ್ಪ ಅಂತಾನೂ ಯೋಚನೆ ಮಾಡ್ದಲೆ ಎಷ್ಟು ಸುಲಭವಾಗಿ ಬಿಟ್ಬಿಟ್ಟು, ಏನೂ ಇಲ್ಲ, ನಾನು ಗಂಡಸು ಅನ್ನೋದು ಇಲ್ಲ, ನಾನು ಹೆಂಗಸು ಅನ್ನೋದು ಇಲ್ಲ, ನಾನು ಇಂಥ ಊರಲ್ಲಿ ಇದ್ದೀನಿ ಅನ್ನೋದು ಇಲ್ಲ, ನಾನು ಇಂಥ ಹುದ್ದೆಯಲ್ಲಿ ಇದ್ದೀನಿ ಅಂತನೂ ಇಲ್ಲ, ನನ್ನ ಇಂಥ ಅಂತಸ್ತಿದೆ ಅಂತನೂ ಇಲ್ಲ. ಎಲ್ಲವನ್ನು ಬಿಟ್ಟು, ನಾನು ಅನ್ನೋ ಭಾವವೂ ಸಹ ಬಿಟ್ಟು ನಾವು ಯಾವಾಗ ಮಲ್ಕೊಂಡ್ಬಿಡ್ತೇವೆ, ನಿದ್ದೆಗೆ ಜಾರು ಬಿಡ್ತೇವೆ, ಆಗ ನಮ್ಗೆ ಏನಪ್ಪ ಅನುಭವ ಆಗುತ್ತೆ ಅಂತ ಕೇಳ್ತಾರೆ ರಮಣರು. ಏನೂ ಇಲ್ಲ ಅನ್ನೋದು ಅನುಭವ. ಏನೂ ಇಲ್ಲ ಅಂತ ಯಾರಿಗ ಅನುಭವ ಆಯ್ತು ಅಂತ ಒಂದ್ ಕೇಳ್ತಾರೆ. ಅದು ನನಗೆ ಅಂತಾನೆ ನಾನು ಹೇಳ್ಬೇಕಾಗುತ್ತೆ. ಈ ಎಚ್ಚರದ ಎಲ್ಲಾ ಭಾಗ್ಯಗಳು ನನಗೇನೆ, ಆ ನಿದ್ದೆಯಲ್ಲಿ ಎಲ್ಲವನ್ನು ಕಳ್ಕೊಂಡವನು ನಾನೇನೆ, ಅಥವಾ ಕನಸಿನಲ್ಲಿ ನನ್ನದೇ ಒಂದು ಪ್ರಪಂಚವನ್ನ ಮಾಡಿ ಅಲ್ಲಿ ನಾನೇ ಒಂದು ಭಾಗವನ್ನ, ನಂದೇ ಪ್ರಪಂಚ, ನಾನು ಬಾಂಬೆಗೆ ಹೋದಂಗೆ ಕಾಣುತ್ತೆ ಅಂತ ಇಟ್ಕೊಳ್ಳಿ. ಬಾಂಬೆ, ಇಡೀ ದೊಡ್ಡ ಬಾಂಬೆ ನನ್ನೊಳಗಡೆ ಬರಕ್ಕಾಗತ್ತಾ ನಿದ್ದೆಯಲ್ಲಿ? ನಾನು ದೇಹ ಅಂತಾನೆ ಇಟ್ಕೊಂಡ್ರು ಸಹ ಖಂಡಿತ ಇಲ್ಲ. ಆದ್ರೆ ನಾನು ಬಾಂಬೆಯಲ್ಲಿ ಇದ್ದೆ ಅನ್ನೋದು ಆ ಕಾಲಘಟ್ಟದಲ್ಲಿ ಕನಸು ನಡಿಬೇಕಾದ್ರೆ ಬಹಳ ಸತ್ಯವಾಗಿ ತೋರುತ್ತೆ. ಅಷ್ಟು ದೊಡ್ಡ ಬಾಂಬೆ ಈ ಪುಟ್ಟ ದೇಹದೊಳಗಂತೂ ಖಂಡಿತ ಬರಕ್ಕಾಗಲ್ಲ. ಇದನ್ನ ರಮಣರು ಕೇಳ್ತಾರೆ. ಆದ್ರೂ ಆ ಕಾಲಘಟ್ಟದಲ್ಲಿ ಧ್ಯಾನ ಅಂದ್ರೆ ನಿದ್ದೆಯಲ್ಲಿ ಕನಸು ನಡೀತಾ ಇರ್ಬೇಕಾದ್ರೆ ನಾನ್ ಬಾಂಬೆಯಲ್ಲಿ ಇದ್ದೆ ಅನ್ನೋದಂತೂ ಅಷ್ಟು ಸತ್ಯ. ಅಷ್ಟೇ ಅಲ್ಲ, ಆ ಬಾಂಬೆಯಲ್ಲಿ ನಾನು ಯಾರನ್ನೋ ನನ್ನ ಈ ಎಚ್ಚರದ ಜೀವನದಲ್ಲೇ ಅವರು ಇರೋದೇ ಇಲ್ಲ, ದೇಹದ ಸಮೇತ ಆಗ್ಲೇ ತೀರೋಗಿರ್ತಾರೆ, ಅವರು ಎಲ್ಲ ಬರ್ತಾರೆ, ಅಲ್ಲ ಅವ್ರ ಜೊತೆ ಎಲ್ಲ ಸಂವಾದ ಮಾಡ್ತೀನಿ. ಅವ್ರೇನೋ ನನಗ್ ಬೈದ್ರು, ಅವ್ರೇನೋ ನನ್ನನ್ನು ಹೊಗಳಿದ್ರು ಅಂದ್ರೆ ನಾನು ದುಃಖವನ್ನೂ ಪಡ್ತೇನೆ, ಸುಖವನ್ನೂ ಪಡ್ತೇನೆ. ಆ ಕ್ಷಣದಲ್ಲಿ ಆ ದುಃಖ ಅಷ್ಟೇ ನಿಜ ಅನ್ಸುತ್ತೆ, ಆ ಕ್ಷಣದಲ್ಲಿ ಆ ಸಂತೋಷ ಅಷ್ಟೇ ನಿಜ ಅನ್ಸುತ್ತೆ. ಎಚ್ಚರವಾದ್ರೆ ಅದು ಯಾವುದು ಇಲ್ಲ. ಇದನ್ನೆಲ್ಲ ನೋಡಿದ್ ಯಾರು ಅಂದ್ರೆ ತಿರ್ಗಾ ನಾನೇ ಅಂತೀನಿ. ಅಂದ್ರೆ ಎಚ್ಚರ, ನಿದ್ದೆ, ಕನಸು, ಈ ಮೂರಲ್ಲಿ ಏನೆಲ್ಲ ನಾನು ಏನೆಲ್ಲ ಅನುಭವ ಆಗ್ತಿದೆ ಅದು ನನಗೆ ಅಂತಾನೆ ನಾನು ಹೇಳ್ತೀನಿ. ಅಂದ್ರೆ ನಾನು ಅನ್ನುವುದು ಒಂದು ಶ್ರುತಿ ಇದ್ದ ಹಾಗೆ ಅಂತ ರಮಣರು ಹೇಳ್ತಾರೆ. ಈ ಸಂಗೀತ
ಹೇಳ್ತಾ ಇರ್ಬೋದು ಆ ರಾಗ ತಾಳಗಳು ಎಲ್ಲ ಮೇಲೆ ಕೆಳಗೆ ಹೋಗ್ತಿರೋದು, ಆದ್ರೆ ಶ್ರುತಿ ಮಾತ್ರ ಸಮನಾಗಿ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದೇ ಸಮ ಇರೋ ಹಾಗೆ ಈ ಎಚ್ಚರದ ಅನುಭವಗಳು ಬರುತ್ತೆ ಹೋಗುತ್ತೆ, ನಿದ್ದೆಯ ಅನುಭವಗಳು ಬರುತ್ತೆ ಹೋಗುತ್ತೆ, ಕನಸಿನ ಅನುಭವಗಳು ಬರುತ್ತೆ ಹೋಗುತ್ತೆ. ಆದ್ರೆ ಈ ಬಂದು ಹೋಗುಗಳನ್ನೆಲ್ಲ ನೋಡ್ತಾ ಇರುವ ಈ ನಾನು ಅನ್ನುವ ಒಂದು ಸಮತ್ವ ಇದೆ, ಒಂದು ಸತ್ಯ ಇದೆ. ಅದನ್ನ ನೀನು ಯಾವತ್ತಾರು ವಿಚಾರ ಮಾಡಿದೀಯಾ, ಯಾವತ್ತಾರು ನೋಡಿದೀಯಾ? ಅದನ್ನೇ ಇಲ್ಲಿ ಶಿವ ಅಂತ ಕರೆಯೋದು. ಅದು ಬರೋದು ಇಲ್ಲ, ಹೋಗೋದು ಇಲ್ಲ. ನಾವು ಇವಾಗ ಅದರ ದೃಷ್ಟಿಕೋನದಿಂದ ಜೀವನವನ್ನ ನೋಡೋಣ, ಒಂದ್ ಸೆಕೆಂಡ್ ನೋಡೋಣ. ನಮ್ಮ ಅನುಭವಕ್ಕೆ ಹೇಳಿದ ಗೊತ್ತಾಗ್ತಾ ಹೋಗುತ್ತೆ. ಈಗ ಆ ನಾನು ಅನ್ನೋದೇನಿದೆ, ಒಂದು ಅರಿವು, ಕಾನ್ಸ್ಟೆಂಟ್ ಅರಿವು, ಶ್ರುತಿ ಇದ್ದಂಗೆ ಒಂದು ಕಾನ್ಸ್ಟೆಂಟ್ ಇರುವಿಕೆ, ಅದು ಯಾವಾಗ್ಲೂ ಇದೆ. ಅದು ಎಚ್ಚರದ ಏನೋ ಒಂದು ಘಟನೆಯಿಂದ ನನ್ನ ಅರಿವು ಹೆಚ್ಚು ಆಗೋದಿಲ್ಲ, ನನ್ನ ಅರಿವು ಕಮ್ಮಿ, ಅದು ಅರಿವಾಗೇ ಇರುತ್ತೆ. ನಾಲೆಡ್ಜ್ ಹೆಚ್ಚು ಕಮ್ಮಿ ಆಗ್ಬೋದು, ನಾನು ಏನೋ ಒಂದು ವಿಷಯದ ಬಗ್ಗೆ ಡೇಟಾ ಹೆಚ್ಚು ಕಮ್ಮಿ ಆಗ್ಬೋದು, ನನಗೆ ಗೊತ್ತಿಲ್ದಲೇ ಇರೋ ಡೇಟಾ ಈಗ ಬರ್ಬೋದು, ಡೇಟಾ ಹೋಗ್ಬೋದು. ಆದ್ರೆ ಆ ಅರಿವು ಅನ್ನೋದೇನಿದೆ, ಒಂದು ಶುದ್ಧ ಅರಿವು ಏನಿದೆ, ಅದು ಹೆಚ್ಚು ಕಮ್ಮಿ ಆಗೋಲ್ಲ. ನಾನು ಅದನ್ನ ಹೇಳಕ್ ಹೊರಟಿದ್ದೆ. ನನ್ನ ಇರುವಿಕೆ ಆಸ್ತಿ ಬರೋದ್ರಿಂದ ಆಸ್ತಿ ಹೋಗೋದ್ರಿಂದ ಹೆಚ್ಚು ಕಮ್ಮಿ ಆಗೋದಿಲ್ಲ. ಆನಂದ ಬರೋದ್ರಿಂದ ಅಥವಾ ವಸ್ತುವಿಂದ ಆನಂದ ಬರೋದ್ರಿಂದ, ವಸ್ತುವಿಂದ ಆನಂದ ಹೋಗೋದ್ರಿಂದನೂ ಅದು ಹೆಚ್ಚು ಆಗೋದಿಲ್ಲ. ಅದು ನನ್ನ ಅರಿವು, ನನ್ನ ಇರುವಿಕೆ ಸಮನಾಗಿ ಇದೆ. ಯಾವುದು ಬದಲಾಗದಲೇ ಇರುತ್ತೋ, ಯಾವುದು ತ್ರಿಕಾಲ ಅಬಾಧಿತವಾಗಿರುತ್ತೋ, ಯಾವುದು ಭಗವಾನರು ಇಲ್ಲಿ ಹೇಳೋ ಹಾಗೆ ಅಗೋಚರವೋ ಆದ್ರೂ ಅನುಭವ ಗಮ್ಯವೋ. ಇವಾಗ ನಾನು ಇರುವಿಕೆಯನ್ನ ಯಾವ ರೂಪದಲ್ಲಿ ನೋಡಕ್ಕಾಗತ್ತೆ, ಅರಿವನ್ನ ಯಾವ ರೂಪದಲ್ಲಿ ನೋಡಕ್ಕಾಗತ್ತೆ? ಆದ್ರೆ ನನಗೆ ಅರಿವಿಲ್ಲ ಅಂತ ಹೇಳಕ್ಕಾಗತ್ತೆಯೇ? ಖಂಡಿತ ಅರಿವಿದ್ದೇ ಇದೆ, ಖಂಡಿತವಾಗ್ಲೂ ನನ್ನ ಇರುವಿಕೆ ನನ್ನ ಅನುಭವಕ್ಕಿದ್ದೇ ಇದೆ. ನಾನು ಇಲ್ಲ ಅಂತ ಹೇಳ್ಬೇಕಾದ್ರೂ ನಾನು ಇರ್ಲೇಬೇಕಲ್ಲ. ಸೊ ನನ್ನ ಇರುವಿಕೆಯನ್ನ ನಾನು ಅಳ್ಳಗೆಳೆಯೋದಕ್ಕಾಗೋದೇ ಇಲ್ಲ. ಆ ಇರುವಿಕೆಯೇ ಸತ್, ಅದರ ಅರಿವೇ ಚಿತ್. ಆದ್ರೆ ನಮಗೆ ಅನುಭವಕ್ಕೆ ಇಲ್ದಲೇ ಇರೋದು ಆನಂದ. ಅದು ಏನಕ್ಕೆ ನಮಗೆ ಆನಂದ ಅನುಭವಕ್ಕೆ ಬರ್ತಾ ಇಲ್ಲಪ್ಪ ಅಂತಂದ್ರೆ, ನಾವು ಈ ಆನಂದ ಹೊರಗಡೆ ಎಲ್ಲೋ ಈ ವಸ್ತು ಭೇದವಾದ ಭಾವಗಳಿದೆಯಲ್ಲ, ಮನಸ್ಸಿನಲ್ಲಿದೆ, ಅಹಂಕಾರದಲ್ಲಿದೆ, ಬುದ್ಧಿಯಲ್ಲಿದೆ, ಹಣದಲ್ಲಿದೆ, ದೇಹದಲ್ಲಿದೆ, ಪ್ರಪಂಚದಲ್ಲಿದೆ ಅಂತ ಎಲ್ಲಿ ಹರಿದು ಹಂಚೋಗಿದೆಯೋ ಅಲ್ಲಿ ನಮ್ಮ ದೃಷ್ಟಿಕೋನ ಇರೋದ್ರಿಂದ ನಿರಂತರವಾದ ಆನಂದವನ್ನ ನಾವು ಅನುಭವಿಸ್ತಿಲ್ಲ. ನಮಗ್ ಬೇಕಾಗಿರುವಂತ ಹೊರಗಿನ ವಸ್ತು ನಮ್ಮ ಸಂಯಮಕ್ಕೆ ಬಂದ್ರೆ, ನಮ್ ಜೊತೆ ಬಂದಾಗ ನಾವು ಆನಂದ ಅನುಭವಿಸ್ತೀವಿ. ಅದು ಹೇಗೆ ಅನುಭವಿಸ್ತೀವಿ ಅಂತನೂ ರಮಣರು ಹೇಳ್ತಾರೆ. ಇದು ಬೇಕು, ಇದು ಬೇಕು, ಇದು ಬೇಕು ಅಂತ ತವಕಿಸ್ತಾ ಇರುತ್ತೆ. ಒಂದು ಕ್ಷಣ ಅದು ಬಂದು ಸಿಕ್ಬಿಡ್ತು. ನನ್ನ ಬೇಕು ಕೂಡ ಮತ್ತೆ ಹೊರಗಿನದಿಂದ ಆ ವಸ್ತು ಎರಡು ಬೇಕು ಅನ್ನೋ ವಸ್ತು ಸಿಕ್ಬಿಟ್ಟಾಗ ಒಂದು ಕ್ಷಣ ನನ್ನ ಮನಸ್ಸಿನಲ್ಲಿ ಇನ್ನೇನೋ ಬೇಕು ಅನ್ನೋ ಆಲೋಚನೆ ಹುಟ್ಟಲ್ಲ. ಒಂದು ಕ್ಷಣ ತೃಪ್ತಿ ಅನ್ನೋದು ಬಂದ್ಬಿಡುತ್ತೆ. ಹೇಗೆ ನಾವು ನಿದ್ದೆಯಲ್ಲಿ ನೋಡಿದ್ವೋ ಹಾಗೆ. ನಿದ್ದೆಯಲ್ಲಿ ನೋಡಿದ್ವಿ ನಾವು, ನಮ್ಮ ಅನುಭವನೆ ಎಲ್ಲ ಪೊಸೆಷನ್ನ ಬಿಟ್ಬಿಟ್ಟು ಅಲ್ಲಿ ಏನು ಬೇಕು ಅನ್ನೋದು ಇಲ್ದಲೇ ಇದ್ದಾಗ ಆನಂದ, ಶಾಂತಿ, ನೆಮ್ಮದಿ ಅನ್ನೋದು ಸಹಜವಾಗಿತ್ತು. ಅಲ್ಲಿ ಇನ್ನೇನೋ ನಾನು ಆಧ್ಯಾತ್ಮಿಕ ಸಾಧನೆ ಮಾಡಬೇಕು ಅನ್ನೋ ಭಾವನೆಯೂ ಇಲ್ಲ. ಅಲ್ಲಿ ಒಂದು ರೀತಿಯಲ್ಲಿ ಹೇಳಬೇಕಾಗಿದ್ರೆ ಸಿದ್ಧಿಯ ಭಾವನೆ ಇದೆ. ನನಗೇನ್ ಬೇಕೋ ಅದು ಸಿಕ್ಕಿದ್ದ ಭಾವನೆ ಇದೆ. ಅದನ್ನ ರಮಣರು ಏನ್ ಹೇಳ್ತಾರೆ, ಆ ನಿದ್ದೆ ಹೇಗೆ ನಾವು ನಿದ್ದೆಯಲ್ಲಿ ಎಲ್ಲವನ್ನು ಸುಲಭವಾಗಿ ಬಿಟ್ಬಿಡ್ತೀವೋ ಅದನ್ನ ನಾವು ಗಮನಿಸಿದ್ರೆ ಎಚ್ಚರದಲ್ಲೂ ಸಹ ಅರಿವಿನಿಂದ ಅದನ್ನೆಲ್ಲ ಬಿಟ್ಬಿಡ್ಬೋದು ಅಂತಾರೆ. ಹೇಗೆ ನಿದ್ದೆಯಲ್ಲಿ ಹೇಗೆ ಎಲ್ಲದಕ್ಕೂ ನಾವು ಮಲಗಿ ಬಿಡ್ತೇವೋ ಹಾಗೆ ಎಚ್ಚರದಲ್ಲೂ, ಅಂದ್ರೆ ಬೆಳಗಿನ ಹೊತ್ತು ಕಾನ್ಶಿಯಸ್ ಆಗಿ ಎಲ್ಲದಕ್ಕೂ ಮಲಗಿಬಿಟ್ರೆ, ಎಚ್ಚರದಿಂದ ಇದೆಲ್ಲದಕ್ಕೂ ಮಲಗಿಬಿಟ್ರೆ, ಅಂದ್ರೆ ಇದೆಲ್ಲವೂ ಸತ್ಯ, ಇದರಿಂದ ಆನಂದ ಬರುತ್ತೆ ಅನ್ನೋದಕ್ಕೆ ಮಲಗಿಬಿಟ್ರೆ ಆಗ್ಲೂ ನಾವು ಎಚ್ಚರದಲ್ಲಿ ನೆಮ್ಮದಿ, ಶಾಂತಿಯೇ ನಮ್ಮ ಸ್ವರೂಪ ಅಂತ ಗೊತ್ತಾಗುತ್ತೆ. ಅದನ್ನ ಬಿಟ್ಟು ಇದೆಲ್ಲ ನಿಜ ಅಂತ ಇದಕ್ಕೆಲ್ಲ ಸತ್ಯತೆಯನ್ನು ಕೊಟ್ಬಿಟ್ಟು ಅದರಂತೆ ಓಡಾಡಕ್ ಶುರು ಮಾಡಿದ್ರೆ
ಆವಾಗ್ಲೇ ನಮ್ಗೆ ಶಾಂತಿಯ ಅನುಭವ ಸಿಗೋದಿಲ್ಲ. ಇದು ರಮಣರು ಹೇಳೋದು. ಈಗ ನೋಡಿ, ನಿದ್ದೆಯಲ್ಲೂ ಸಹ ರಮಣರು ಹೇಳ್ತಾರೆ, ಇಷ್ಟೊಂದೆಲ್ಲ ಗಳಿಕೆ ನಮ್ಗೆ ಆನಂದ ಕೊಡಂಗಾಗಿದ್ರೆ ಹೆಚ್ಚೆಚ್ಚು ಗಳಿಸಿದವನು ಹೆಚ್ಚೆಚ್ಚು ಆನಂದವನ್ನು ಅನುಭವಿಸ್ಬೇಕಾಗಿತ್ತು. ಆದ್ರೆ ನಾವು ಪ್ರಪಂಚದಲ್ಲಿ ಹಾಗೆ ನೋಡೋದಿಲ್ವೇ? ಆದ್ರೆ ಹೆಚ್ಚೆಚ್ಚು ಗಳಿಸಿದವನು, ಏನನ್ನೂ ಗಳಿಸಿದವನು, ಇಬ್ರು ಮಲ್ಕೊಂಡಾಗ ಏನೂ ಗಳಿಸುವಂಥದ್ದು ಏನೂ ಇಲ್ದಲೇ ಇದ್ದಾಗ ಅವನಿಗೆ ಇಬ್ರು ಒಂದೇ ರೀತಿಯಾದ ಶಾಂತಿಯನ್ನ ಅನುಭವಿಸ್ತಾರೆ. ಅಷ್ಟೇ ಅಲ್ಲ, ನುಚ್ಚೂರು ವೆಂಕಟರಾಮನ್ ಅಂತ ಇದ್ದಾರೆ, ಅವ್ರು ಹೇಳ್ತಾ ಇರ್ತಾರೆ ಬಹಳ ಸಲ ಅವರ ಪ್ರವಚನದಲ್ಲಿ, ಈಗ ನಾನು ಬೆಳಗ್ಗೆ 7 ಗಂಟೆಗೆ ಟ್ರೈನ್ಗೆ ಹೋಗ್ಬೇಕು ಅಂತ 5 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೀನಿ. ಯಾಕೋ ಏನೋ ನನಗೆ 3 ಗಂಟೆಗೆ ಎಚ್ಚರ ಆಗ್ಬಿಡ್ತು, ಆತಂಕಕ್ಕೋ ಏನೋ. ಆಗ ವಾಚ್ ಅನ್ನು ನೋಡ್ತೇನೆ, ಇನ್ನು 3 ಗಂಟೆ, ಇನ್ನು 5 ಗಂಟೆ ತನಕ ಮಲ್ಕೋಬಹುದು, ಎಷ್ಟು ಆನಂದ ಪ್ರಾಪ್ತಿ ಆಗತ್ತೆ ನಮಗೆ. ಇನ್ನೂ 2 ಅವರ್ ಮಲಗ್ಬೋದು ಅನ್ನುವ ಒಂದು ಆನಂದ ಏನಿದೆ ಅಂದ್ರೆ, ಎಲ್ಲವನ್ನು ಬಿಟ್ಟು ಇರುವುದರಿಂದ ನಮ್ಗೇನು ಭಯ ಇಲ್ಲ. ಆದ್ರೆ ನಾವೇ ಹಿಪ್ನೋಟೈಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಒಂದ್ ರೀತಿ ಭಯ. ಎಲ್ಲ ಕಳ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ನಾಳದ್ದು ಏನಾಗ್ಬಿಡುತ್ತೆ ಅಂತ ಈ ಎಚ್ಚರದಲ್ಲಿ ಏನೂ ಆಗೋದಿಲ್ಲ. ಹಾಗೆ ರಮಣರು ಏನ್ ಹೇಳ್ತಾರೆ ಅಂತಂದ್ರೆ, ಯಾವಾಗ ನಾವು ಈ ಎಚ್ಚರದಿಂದ ಮಲಗುವುದನ್ನ ಪ್ರಾಕ್ಟೀಸ್ ಮಾಡ್ತೇವೋ, ಅಥವಾ ಇನ್ನೂ ಒಂದು ಹೆಜ್ಜೆ ರಮಣರು ಮುಂದೆ ಹೋಗಿ ಹೇಳ್ತಾರೆ, ನಮ್ಮ ನಿಜವಾದ ಅರಿವು, ನಿಮ್ಮ ನಿಜವಾದ ಇರುವಿಕೆ ಈಗಲೇ ಎಲ್ಲ ಇದ್ರೂ ಇಲ್ಲದಂತೆ ತಟಸ್ಥವಾಗಿದೆ, ಹೆಚ್ಚು ಕಮ್ಮಿ ಆಗದಲೇ ಇದೆ. ನಮ್ಮ ಸ್ವರೂಪವನ್ನೇ ನಾವು ನೋಡ್ಕೊಂಡ್ರೆ ಗೊತ್ತಾಯ್ತು, ನಮ್ಮ ಇರುವಿಕೆಯನ್ನೇ ನೋಡಿದ್ರೆ ಗೊತ್ತಾಯ್ತು. ಏನೋ ಬರೋದ್ರಿಂದ ಹೆಚ್ಚಾಗಲ್ಲ, ಏನೋ ಹೋಗೋದ್ರಿಂದ ಕಮ್ಮಿ ಆಗಲ್ಲ. ಏನೋ ಒಂದು ಜ್ಞಾನವನ್ನು ಪಡೆಯೋದ್ರಿಂದ ನಮ್ಮ ಅರಿವು ಮೆರೆಯೋದಿಲ್ಲ ಅಹಂಕಾರದಿಂದ, ಅಥವಾ ಕಳ್ಕೊಳ್ಳೋದು ಗೊತ್ತಿಲ್ಲ ಅಂತ ದುಃಖವೂ ಪಡೆಯೋದಿಲ್ಲ. ಅದು ಕೇವಲ ಬೆಳಗ್ತಾ ಇದೆ ಸೂರ್ಯನ ರೀತಿಯಲ್ಲಿ, ಎಲ್ಲಕ್ಕೂ ಬೆಳಗ್ತಾ ಇದೆ. ಅದು ಹೇಗೆ ಅಂತಂದ್ರೆ, ಒಂದು ಸ್ಕ್ರೀನ್ ಅಂತ ರಮಣರು ಹೇಳ್ತಾರೆ. ಆ ಪರದೆ ಮೇಲೆ ಏನೆಲ್ಲ ಚಿತ್ರ, ಎಚ್ಚರದ, ನಿದ್ದೆಯ, ಕನಸಿನ ಚಿತ್ರ ಬಂದು ಹೋದ್ರು ಪರ್ದೆ ಹೇಗೆ ಏನು ಬಾಧೆ ಆಗಲ್ವೋ, ಹಾಗೆ ಈ ಅರಿವು ಮತ್ತೆ ಇರುವಿಕೆ ಏನೆಲ್ಲ ಎಚ್ಚರದ ಅನುಭವ, ಕನಸಿನ ಅನುಭವ, ನಿದ್ದೆಯ ಅನುಭವ ಬಂದು ಹೋದ್ರು ಒಂದು ಚೂರು ಕೂಡ ಬಾಧಿತವಾಗಿಲ್ಲ. ಇದು ಸಹಜವಾಗಿ, ಪ್ರಕೃತಿ ದತ್ತವಾಗಿ, ನ್ಯಾಚುರಲಿ ನಮ್ಮೆಲ್ಲರ ಸ್ವರೂಪ. ಅದನ್ನ ಪಡೆಯೋ ಅವಶ್ಯಕತೆಯೂ ಇಲ್ಲ ಅನ್ಬಿಡ್ತಾರೆ ರಮಣರು. ಅದು ನಿಮ್ಮ ಸ್ವರೂಪ, ನೀವು ಇರೋದೇ ಹಾಗೆ. ಅದಕ್ಕೆ ಬಾಧೆ ಆಗ್ತಾ ಇರೋದು ಏನಪ್ಪಾ ಅಂದ್ರೆ, ಅದಲ್ಲ ಅಂತ ನಾವೇನನ್ನೆಲ್ಲ, ನಾನು ಈ ದೇಹ, ನಾನು ಈ ಮನಸ್ಸು, ನಂದು ಈ ಪೊಸೆಷನ್, ನನ್ನ ಈ ಪೊಸೆಷನ್ ಸಾಲದು ಅಂತ ಏನೆಲ್ಲ ಸೀಮಿತವಾದದನ್ನ ಹಿಡ್ಕೊಂತ ಇದ್ದೇವೋ, ಅದು ವೇದಾಂತದಲ್ಲಿ ಹೇಳೋದಾದ್ರೆ ಇರೋದು ಹಗ್ಗ, ಆದ್ರೆ ಅದರ ಮೇಲೆ ಹಾವಿನ ಆರೋಪ ಮಾಡಿದಂಗೆ, ಒಂದು ಇಮ್ಯಾಜಿನರಿ ಒಂದು ಭಾವನೆಯನ್ನ ಅದರ ಮೇಲೆ ಹಾಕಿದಾಗೆ, ಆವಾಗಷ್ಟೇ ಭಯ, ದುಃಖ ಎಲ್ಲ ಆಗತ್ತೆ ಅಂತ ಹೇಳ್ತಾರೆ ರಮಣರು. ಈ ಸಹಜವಾದ ಈಶ್ವರನು ನಮ್ಮ ಸ್ವರೂಪವೇ ಇಲ್ಲಿ ಈಶ್ವರಮಯ. ಅದನ್ನೇ ರಾಮ ಹೇಳ್ತಾ ಇದ್ದಾರೆ, ನಾವೆಲ್ಲವೂ ಶಿವತತ್ವವೇ, ಅದನ್ನ ಏನು ಪಡಿಬೇಕಾಗಿಲ್ಲ, ಅದು ನಮ್ಮ ಸಹಜವಾದ ಗುಣ. ಆದ್ರೆ ಅದನ್ನ ನಾವು ಇಂಗ್ಲಿಷಲ್ಲಿ ಹೇಳ್ತಾರಲ್ಲ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಅದನ್ನ ನಾವು ಯಾವ್ದು ಸಹಜವಾಗಿ ಸಿಕ್ಬಿಡ್ತೋ ಅದ್ರ ಕಡೆ ನಾವು ನೋಡೋದು. ಈಗ ಹೊಟ್ಟೆ ಯಾವಾಗ್ಲೂ ಸಹಜವಾಗಿ ಸಂತೋಷವಾಗಿರುತ್ತೆ, ಊಟ ಹಾಕ್ತಿವಿ, ಪಚನ ಚೆನ್ನಾಗಿ ಮಾಡ್ತಾ ಇದೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡಿದೆ. ನಾನು ಎಷ್ಟು ಸಲ ಹೊಟ್ಟೆ ಬಗ್ಗೆ ಜ್ಞಾಪಿಸ್ಕೊಂತೀನಿ? ಜ್ಞಾಪಿಸ್ಕೊಳ್ಳೋದಿಲ್ಲ, ಕೆಲಸ ಅದು ಮಾಡ್ತಾ ಇದೆ. ಅಥವಾ ಹಾರ್ಟ್ ಅದ್ರ ಪಾಡ್ಗೆ ಅದಕ್ಕೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾ ಇದೆ, ಅದು ಚೆನ್ನಾಗಿ ಮಾಡ್ತಾ ಇದ್ರೆ ನಾನು ಅದ್ರ ಕಡೆ ಗಮನಿಸೋದೇ ಇಲ್ಲ. ಐ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಅದು ಯಾವಾಗ ಹೊಟ್ಟೆ ನೋವು ಬರ್ಬೇಕೋ, ಯಾವಾಗ ಒಂದು ಹಾರ್ಟ್ ಅಲ್ಲಿ ಏನೋ ಪ್ರಾಬ್ಲಮ್, ಅವಾಗಷ್ಟೇ ನನಗೆ ಎಲ್ಲಿಲ್ಲದ ಕಾಳಜಿ ಅದ್ರದ್ದು. ಆ ರೀತಿ ಹಾಗೆ ನಮ್ಗೆ ಸಹಜವಾಗಿರುವ ನಮ್ಮ ಸ್ವರೂಪ, ನಾವು ವಿ ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್ ಅಂಡ್ ವಿ ಆರ್ ಹಿಪ್ನೋಟೈಸಿಂಗ್. ನಾವು ಒಬ್ರನ್ನೊಬ್ರು, ನಾವು ದೇಹ, ನಾವು ಮನಸ್ಸು, ನಾವು ಒಳ್ಳೆಯವರು, ನಾವು ಕೆಟ್ಟವರು, ನಾನು ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೆಯವನಂತೆ ಕಾಣ್ಬೇಕು, ನನ್ನನ್ನು ಎಲ್ಲರೂ ಗುರ್ತಿಸ್ಬೇಕು, ಈ ನಾನು ಅನ್ನೋದೇ ಇಲ್ಲ ಅಲ್ಲಿ ನಿದ್ದೆಯಲ್ಲಿ. ಅದು ನಮ್ಮ ನಿಜ ಸ್ವರೂಪ. ಆ ಮೂರ
ಅರಿವು, ಮೂಲ ಇರುವಿಕೆಯಲ್ಲಿ ನಾನು ಅನ್ನೋ ಭಾವವೂ ಇಲ್ಲ. ಆದ್ರೆ ಅದಕ್ಕೆ ಒಂದು ಅಸ್ತಿತ್ವವನ್ನು ಕೊಟ್ಟು ಹಗ್ಗದ ಮೇಲೆ ಹಾವನ್ನು ಹಾಕಿ ಅದಕ್ಕೆ ಮನ್ನಣೆಯನ್ನು ಕೊಡಿಸೋಕೆ, ಅದಕ್ಕೆ ಸತ್ಯತೆಯನ್ನು ಕೊಟ್ಟು ಅದರ ಸುಳಿಗೆ ಸಿಕ್ಕಿ ನಾವು ಇನ್ನು ಪುಸ್ತಕ ಓದ್ತೀವಿ, ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು, ಎಲ್ಲ ಮಾಡ್ಕೊಂಡಿದ್ದೇವೆ ಅಂತ ರಮಣರು ಹೇಳ್ತಾರೆ. ಸಾಧನೆ ಭಗವಾನ್ರು ಹೇಳೋದು ಒಂದೇ. ಸಾಧನೆ ಏನು ಅಂತಂದ್ರೆ ಈ ಆರೋಪ ಮಾಡ್ತೀವಲ್ಲ, ಇಲ್ಲದದ್ದನ್ನ ಇರುವುದರ ಮೇಲೆ ಆರೋಪ ಮಾಡ್ತೀವಲ್ಲ, ಅದನ್ನ ಗಮನ ಇಟ್ಟು ತೆಗೆದುಹಾಕೋದು ಅಷ್ಟೇ ಸಾಧನೆ. ಅಂದ್ರೆ ನಾನು ಯಾವಾಗಲೂ ಇರುವಿಕೆಯಾಗಿದ್ದೇನೆ, ನಾನು ಯಾವಾಗಲೂ ಅರಿವಿನ ಸ್ವರೂಪವಾಗಿದ್ದೇನೆ. ಇದ್ರ ಮೇಲೆ ನಾನು ಈ ದಿಲೀಪ ಅನ್ನೋ ಒಂದು ಭಾವನೆಯನ್ನು ತಂದು ಅಯ್ಯೋ ನಾನಿನ್ನೂ ಆಧ್ಯಾತ್ಮಿಕ ಸಾಧನೆ ಮಾಡಿ ಆತ್ಮಾನುಭವ ಪಡಿಬೇಕು ಅನ್ನೋ ಒಂದು ಥಾಟ್ ಬರುತ್ತೆ. ಅದು ನಿಜ ಅಂತ ಹಿಡ್ಕೊಂತೀನಿ. ಅದರಿಂದ ಖಿನ್ನತೆ ಬರುತ್ತೆ. ಆ ಖಿನ್ನತೆ ಹೋಗ್ಸಕ್ಕೆ ಏನಾದ್ರು ಪುಸ್ತಕ ಓದ್ಬೇಕು ಅನ್ಕೊಂತೀನಿ. ಆ ಖಿನ್ನತೆಯನ್ನ ದೂರ ಮಾಡ್ಕೊಳಕ್ ಏನಾದ್ರು ಸಾಧನೆ ಮಾಡ್ಬೇಕು ಅಂತೀನಿ. ಅದನ್ನ ಗಮನ ಇಟ್ಟು, ಅಂದ್ರೆ ಯಾಕಂದ್ರೆ ಎಚ್ಚರದಲ್ಲಿ ಅಷ್ಟೇ ಕಾನ್ಶಿಯಸ್ ಆಗಿ ಮಾಡಕ್ ಆಗೋದ್ರಿಂದ ರಮಣರು ಹೇಳೋದು ಎಚ್ಚರದ ಸ್ಥಿತಿ ಎಚ್ಚರದ ಟೈಮ್ ಬಹಳ ಇಂಪಾರ್ಟೆಂಟ್. ಎಚ್ಚರದಿಂದ ಓಹೋ ನಾನು ತಪ್ಪು ಮಾಡ್ತಾ ಇದ್ದೇನೆ, ನಾನು ಯಾವಾಗಲೂ ಶುದ್ಧ ಇರುವಿಕೆ, ಶುದ್ಧ ಅರಿವು, ಶಿವಸ್ವರೂಪ, ಇದನ್ನ ಈ ಭಾವವನ್ನ ಹಿಡ್ಕೊಳ್ಳೋದ್ರಿಂದ ನನಗೆ ಖಿನ್ನತೆ ಬಂದು ನಾನು ಸೀಮಿತ ಆಗ್ತಾ ಇದ್ದೇನೆ. ತಸ್ಮಾತ್ ಜಾಗೃತ ಅಂತ ವಿವೇಕಾನಂದರು ಹೇಳೋ ಹಾಗೆ ಎಚ್ಚರ ಎಚ್ಚರ ಅಂತ ಹೇಳಿ ಅದನ್ನ ಆ ಆಲೋಚನೆಯನ್ನ ಬಿಟ್ಬಿಡ್ಬೇಕು. ಬಂದಿದೆ ಸ್ಕ್ರೀನ್ ಮೇಲೆ ಒಂದು ಫಿಲಂ ಬಂತು, ಬರ್ಲಿ, ನಾನು ಬೇಡ ಅಂತಾನೂ ಅನ್ನಲ್ಲ. ಅದಕ್ಕೆ ಉದಾಹರಣೆ ಕೊಡೋದು, ಸೂರ್ಯನ ಬೆಳಕಲ್ಲಿ ಎಲ್ಲವೂ ಬರುತ್ತೆ. ಸೂರ್ಯನ ಬೆಳಕಿನಲ್ಲಿ ಇವರು ನಮ್ಮ ಆಧ್ಯಾತ್ಮಿಕ ಪ್ರಕಾಶನಾಲಯದ ಹೆಸರು ಮರ್ತ್ಬಿಟ್ಟೆ ನಾನು, ಅವ್ರು ತುಂಬಾ ಚೆನ್ನಾಗಿ ಹೇಳೋರು. ಒಂದು ಸೂರ್ಯ ಬೆಳಗ್ತಾ ಇದ್ದಾನೆ, ಒಬ್ಬ ಬ್ರಾಹ್ಮಣ ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ, ಸ್ವಾಮಿ ಸಚ್ಚಿದಾನಂದೇಂದ್ರ ಸರಸ್ವತಿ, ಬಟ್ ಇಲ್ಲಿ ಬೆಂಗಳೂರಲ್ಲಿ ಇದಾರಲ್ಲ, ಅವ್ರ ಹೆಸರೇನು, ಇದು ಗೊತ್ತಿಲ್ಲ. ಸುಬ್ರಾಯ್ ಶರ್ಮಾ ಅವರು ಬಹಳ ಸೊಗಸಾಗಿ ಪ್ರವಚನ ಮಾಡ್ಬೇಕಾದ್ರೆ ಹೇಳೋರು, ಸೂರ್ಯ ಬೆಳಗ್ತಾ ಇದ್ದಾನೆ, ಅವನು ಒಂದು ಸತ್ತ ನಾಯಿಯನ್ನು ಬೆಳಗುತ್ತಾನೆ. ಒಬ್ಬ ಬ್ರಾಹ್ಮಣ ಮಡಿ ಉಟ್ಕೊಂಡು ಬಟ್ಟೆ ಹಾಕೊಂಡು ವಿಭೂತಿ ಬೆಳ್ಕೊಂಡು ಬರ್ತಾ ಇದ್ದಾನೆ, ಅವನಿಗೂ ಬೆಳಕನ್ನು ಕೊಡ್ತಾನೆ ಅಂತ. ಹಾಗೆ ನಮ್ಮ ಶುದ್ಧ ಅರಿವು, ಶುದ್ಧ ಇರುವಿಕೆ ಕೆಟ್ಟ ಆಲೋಚನೆಗೂ ಬೆಳಕನ್ನ ಕೊಡುತ್ತೆ, ಆಧ್ಯಾತ್ಮಿಕ ಆಲೋಚನೆಗೂ ಬೆಳಕನ್ನ ಕೊಡುತ್ತೆ. ಆದ್ರೆ ಅದೆರಡಕ್ಕೂ ಅತೀತವಾಗಿಯೂ ಇದೆ. ಅದು ಇಲ್ಲಿ ಭಗವಾನ್ರು ಹೇಳ್ತಾ ಇರೋದು ಅದೇ, ರಾಮನು ಹೇಳ್ತಾ ಇರೋದು ಅದೇ. ಇದ್ದಾಗಲೂ ಅದು ಶಿವ ಅಂತಾನೆ ನೋಡ್ತಾ ಇದ್ದೇವೆ, ಅದು ಇಲ್ದಲೇ ಇದ್ದಾಗಲೂ ಅದನ್ನ ಶಿವ ಅಂತಾನೆ ನೋಡ್ತಾ ಇದ್ದೇವೆ. ಮೂಲತಃ ನಾವೇ ಶಿವ ಸ್ವರೂಪ ಅನ್ನುವ ರೀತಿಯಲ್ಲಿ ಪಾರ್ವತಿಗೆ ಪಾರ್ವತಿ ಪರೀಕ್ಷೆಗೆ ಉತ್ತರವನ್ನ ರಾಮ ಕೊಟ್ಟು, ನಮ್ಮ ಪರೀಕ್ಷೆಯೂ ಈ ಜೀವನವೂ ಅಷ್ಟೇ. ಪಾರ್ವತಿ ಅಂದ್ರೆ ನಾವೆಲ್ಲ ಪಾರ್ವತಿಯೇ. ನಮ್ಮೆಲ್ಲರ ಆಧ್ಯಾತ್ಮಿಕ ಸಾಧನೆಯು ಒಂದು ಪಾರ್ವತಿ ಪರೀಕ್ಷೆ ಇದ್ದಂಗೆ. ನಾವು ಎಲ್ಲ ಭಗವಂತನು ಹಿಂಗಿದಾನ, ಹಾಗಿದಾನ, ಅಥವಾ ಹಿರಣ್ಯಕಶಿಪುವಿ ಅಂತ ನಾವು ಎಲ್ಲವನ್ನು ಪರೀಕ್ಷೆ ಮಾಡ್ತಾ ಇದ್ದೇವೆ. ನಂದಕುಮಾರ್ ಜಿ ಅಂತ ನಮ್ಮ ರಮಣ ಮಹರ್ಷಿ ಸೆಂಟ್ರಲ್ ಇದ್ದಾರೆ, ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಆ ಪ್ರಹ್ಲಾದನ ಒಂದು ನಂಬಿಕೆ ಏನಿತ್ತು, ಎಲ್ಲವೂ ಭಗವಂತ ಅನ್ನೋದು ಅವನಿಗೇನು ಅನ್ನಿಸ್ಲೇ ಇಲ್ಲ ಅಂತೆ. ಅವನು ಬೆಟ್ಟದಿಂದ ಎಸ್ತರು, ಅವನನ್ನ ಹಾವಿನ ಬೋಲ್ನಲ್ಲಿ ಹಾಕಿದ್ರು, ಆನೆಯಿಂದ ತುಳಿಸಿದ್ರು. ನಂದಕುಮಾರ್ ಜಿ ಹೇಳೋ ಹಾಗೆ, ಇನ್ನೊಬ್ರು ನರ್ಚೂರ್ ವೆಂಕಟರಾಮನ್ ಅಂತ ಹೇಳಿದ್ರಲ್ಲ, ಅವ್ರು ಹೇಳಿದ್ರಲ್ಲ, ಅವನು ಪ್ರಹ್ಲಾದ ಏನ್ ಅನ್ಕೊಂಡ್ಬಿಟ್ಟಿದ್ದೆ ಅಂದ್ರೆ, ಅಪ್ಪನಿಗೆ ಒಬ್ಬ ಮಗ ಹುಟ್ಟಿದ್ರೆ ಈ ಮುಂಜಿ, ಉಪನಯನ, ನಾಮಕರಣ, ಸ್ಕೂಲಿಗೆ ಕಳ್ಸೋದು ಅಂತ ಏನೆಲ್ಲ ಪ್ರಾಸೆಸ್ ಮಾಡ್ತಾರೆ, ಆ ರೀತಿ ಈ ಒಬ್ಬ ವ್ಯಕ್ತಿ ಹಿಂಗ ಆಗತ್ತೆ ಅಂತ ಅನ್ಕೊಂಡಿದ್ದಂತ ಪ್ರಹ್ಲಾದ. ಅಪ್ಪ ಅನ್ನೋನು ಹಿಂಗೆಲ್ಲಾ ಮಾಡ್ತಾನೆ, ಒಂದ್ ಬೋನ್ಗೆ ಹಾಕ್ತಾನೆ, ಆನೆಗೆ ತುಡಿಸ್ತಾನೆ, ಒಂದು ವಿಷ ಕೊಡ್ತಾನೆ ಅಂತ. ಆ ರೀತಿ ಸಹಜವಾಗಿ ಇದು ಈಶ್ವರನ ಒಂದು ನ್ಯಾಚುರಲ್ ಆಗಿ ತಗೊಂಡು, ಈಶ್ವರ ಎಲ್ಲಾ ಕಡೆ ಇದ್ದಾನೆ ಅನ್ನೋಷ್ಟು ದೃಢವಾದ ನಂಬಿಕೆ. ಅದನ್ನು ಇನ್ನೂ ಸೊಗಸಾಗಿ ಹೇಳ್ತಾ ಇದ್ರು ನೊಚ್ಚೂರಣ್ಣ ಅವರು ಹೆಸರುಗಳು ಒಂದೊಂದ್ಸಲ ಮರ್ತೋಗ್ಬಿಡುತ್ತೆ. ಇವನು ನಾರಾಯಣ ನಾರಾಯಣ ಅಂತ ಪ್ರಾಣವನ್ನು ಕೊಟ್ಟನಲ್ಲ, ಅವನು
ಮಹಾ ಹೆಸರು ಮರ್ತೋಯ್ತು. ಅವನಿಗೆ ವಯಸ್ಸಾಗಿತ್ತು, ಅವನಿಗೆ ಹೆಂಗಸರೆಲ್ಲರ ಅಜಾಮಿಳನ ಕತೆ ಹೇಳಿದಾಗ ಅವನಿಗೆ ಉಪದೇಶ ಮಾಡಿದಾಗ ನಾರದರು ಹೇಳಿದ್ರಂತೆ, ಓ ವಯಸ್ಸಾದಾಗ ಇವನಿಗೆ ನಾರಾಯಣ ಅಂತಂದು ಮೋಕ್ಷ ಸಿಕ್ತು, ಇನ್ನೂ ಸ್ವಲ್ಪ ಕೆಳಗಿನ ವಯಸ್ಸಿನ ಒಬ್ಬ ಹುಡುಗನಿಗೆ ಈ ಎಲ್ಲವೂ ಬ್ರಹ್ಮಮಯ ಅಂತ ಬೋಧನೆ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಧ್ರುವನಿಗೆ ಬೋಧನೆ ಮಾಡಿದ್ರಂತೆ ನಾರದರು. ಎಲ್ಲವೂ ನಾರಾಯಣ ಅಥವಾ ನಾರಾಯಣನ ಪ್ರಾರ್ಥನೆ ಮಾಡು, ಎಲ್ಲವೂ ನಾರಾಯಣನಿಂದಲೇ ಪ್ರಾಪ್ತವಾಗುತ್ತೆ. ಆದ್ರೂ ಅವನಲ್ಲೂ ಒಂದು ನನಗೆ ಅಪ್ಪನ ರಾಜ್ಯ ಬೇಕು ಅಥವಾ ಅಪ್ಪನ ತೊಡೆ ಬೇಕು ಅನ್ನೋ ಆಗ್ಲೇ ಒಂದು ಬೀಜ, ಒಂದು ಏನೋ ವಸ್ತು ಬೇಕು ಅನ್ನೋದು ಅವನಲ್ಲಿ ಆಗ್ಲೇ ಮೊಳಕೆ ಒಳಗ್ಬಿಟ್ಟಿತ್ತು. ಇನ್ನೂ ಕೆಳಗಡೆ ಇನ್ನೂ ಸ್ವಲ್ಪ ಜೀವ ಇನ್ನೂ ದೇಹವನ್ನು ತಾಳ್ದಲ್ಲೇ ಇರುವಂತ ಸ್ಥಿತಿಯಲ್ಲಿ ಕೊಡ್ಬೇಕು ಅಂತೇಳಿ ಪ್ರಹ್ಲಾದ ಗರ್ಭದಲ್ಲಿರ್ಬೇಕಾರೆ ಕೊಟ್ಬಿಟ್ರಂತೆ ಅವನಿಗೆ ಜ್ಞಾನವನ್ನ. ಅವನಿಗೆ ಈ ಪ್ರಪಂಚದಲ್ಲಿ ನಡೆದಿದ್ದೆಲ್ಲ ಘಟನೆಯೂ ಸಹಜವಾಗೇ ಇತ್ತು. ಅವನು ಯಾವ್ದನ್ನು ವಿಮರ್ಶೆ ಮಾಡಿ ನೋಡ್ಲಿಲ್ಲ, ನಾವೆಲ್ಲವನ್ನು ಪರೀಕ್ಷೆ ಮಾಡಿ ನೋಡ್ತೇವೆ. ಅದಕ್ಕೆ ನಂದಕುಮಾರ್ಜಿ ಯಾವಾಗಲೂ ಹೇಳ್ತಿರ್ತಾರೆ, ವಿ ಹ್ಯಾವ್ ಮಿಸ್ಡ್ ದ ಬಸ್ ಆಫ್ ಫೇತ್ ಅಂತ. ನಂಬಿಕೆ ಅನ್ನೋದನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ನಾವೆಲ್ಲವನ್ನು ಪರೀಕ್ಷಿಸಿ ನೋಡಿ ಮನಸ್ಸು ಬುದ್ಧಿ ಎಲ್ಲಕ್ಕೂ ಒಂದು ಸಮಾಧಾನ ಸಿಕ್ಕು ಅವೆಲ್ಲ ಡೇಟಾನ ಕಂಪೇರ್ ಮಾಡಿ ಸರಿ ಇದೆ ಅಂತ ಅಂದ ಮೇಲೆ ನಾವು ಒಪ್ಕೊಳ್ತಾ ಇರೋಂಥ ಸ್ಥಿತಿಯಲ್ಲಿ ಇದ್ದೇವೆ ಅಂತ. ಇದು ನಮ್ಮ ಇವತ್ತಿನ ಪರಿಸ್ಥಿತಿ. ನಾವೇ ಶಿವತತ್ವವಾಗಿದ್ರೂ ಸಹ ನಾವು ನಮ್ಮ ಸ್ವರೂಪದ ಬಗ್ಗೆ ನಮ್ಗೆ ಡೌಟ್ ಇದೆ, ನಮ್ಮ ಸ್ವರೂಪದ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ಆದ್ರೆ ಅನ್ಯರು ನಮ್ಮ ಮೇಲೆ ಆರೋಪಿಸಿದ ರೀತಿ ಅಥವಾ ಅನ್ಯರ ಮೆಚ್ಚಿಸುವುದು, ಅನ್ಯರಿಂದ ನನಗೆ ಮೆಚ್ಚುಗೆ ಬೇಕು ಅನ್ನುವ ರೀತಿಯಲ್ಲಿ ಈ ಹಿಪ್ನೋಟೈಸಮ್ ಏನ್ ನಾವು ಮಾಡ್ಕೊತಾ ಇದ್ದೇವೆ ಅದನ್ನ ತೆಗೆದುಹಾಕೋದಷ್ಟೇ ಸಾಧನೆಯ ಮುಖ್ಯ ಉದ್ದೇಶ ಅಂತ ಭಗವಾನ್ರು ಹೇಳ್ತಾರೆ. ಸತ್ಯವನ್ನ ಪಡೆಯೋದಕ್ಕಲ್ಲ. ಇದನ್ನೇ ನಮ್ಮ ಎಲ್ಲ ತತ್ವಮಸಿ ಅಂತ ಹೇಳುವ ರೀತಿಯಲ್ಲಾಗಲಿ, ಜ್ಯೋತಿಷಾಂ ತಜ್ಜ್ಯೋತಿ, ಎಲ್ಲ ಜ್ಯೋತಿಗಳನ್ನ ಬೆಳಗುತ್ತಾ ಇರುವ ಜ್ಯೋತಿ ನೀನೇ ಅಂತ ಹೇಳುವ ರೀತಿಯಲ್ಲಾಗಲಿ, ನಿರಾಲಂಬ, ಯಾವುದರ ಮೇಲೂ ನೀನು ಅವಲಂಬಿಸಿಲ್ಲ ಅನ್ನುವ ರೀತಿಯಲ್ಲಾಗಿ, ಎಲ್ಲ ಗುಣಲಕ್ಷಣಗಳನ್ನ ಯಾವುದು ಆಧ್ಯಾತ್ಮಿಕ ಪುಸ್ತಕಗಳನ್ನ ಹೇಳ್ತಾವೋ, ನಿತ್ಯ ಸತ್ಯ ಅನ್ನುವಂತೆ ಎಲ್ಲವೂ ಏನ್ ಹೇಳ್ತಾವೋ ಅದನ್ನ ನಾವು ನಮ್ಮ ಇರುವಿಕೆಯಲ್ಲಿ, ನಮ್ಮ ಅರಿವಿನಕ್ಕೆ ನಾವು ಅದನ್ನ ಕಂಪೇರ್ ಮಾಡಿ ನೋಡೋಗಿದ್ರೆ, ಡೇಟಾ ಕಂಪೇರ್ ಮಾಡಬೇಕು ಅನ್ನೋರಾದ್ರೆ ಕಂಪೇರ್ ಮಾಡಿ ನೋಡಿದ್ರೆ, ಮನನದಲ್ಲಿ ನಾವು ಮಾಡೋದೇ ಅದು. ಕಂಪೇರ್ ಮಾಡಿ ನೋಡೋದಾದ್ರೆ, ಹೌದು ನನ್ನ ಸ್ವರೂಪ ಈಗಲೇ ಶಿವತತ್ವವಾಗಿದೆ. ಈ ಬೇರೆ ಭಾವನೆಗಳು ನಮ್ಮಲ್ಲಿ ನಾನು ಏನು ನಿಜ ಅಂತ ಅನ್ಕೊಂಡು ನಾನು ಅದಕ್ಕೆ ಸತ್ಯತೆಯನ್ನು ಕೊಡ್ತಾ ಇದ್ದೇನೋ ಅದೇ ಅಜ್ಞಾನವಾಗಿದೆ. ಆ ಅಜ್ಞಾನವನ್ನ ಜ್ಞಾನಯುತವಾಗಿ ಒಂದು ಅರಿವಿನಿಂದ ನೋಡಿ ನಾನೇನು ಮಾಡ್ಬೇಕಾಗಿಲ್ಲ, ಬಂತ ಅದು ನಿಜ ಅಲ್ಲ ಅಂತ ಬಿಟ್ರೆ ಸಾಕು. ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾವುದು ಸತ್ಯವೋ ಅದು ಅಬಾಧಿತ ಇಟ್ಕೊಳ್ಳುತ್ತೆ. ಅಂದ್ರೆ ಎಲ್ಲ ಬಾಧೆಗಳು ಏನಿದೆ ಆ ಬಾಧೆಗಳು ಹೊರಟೋಗುತ್ತೆ. ಯಾವಾಗ ಈ ಬಾಧೆಗಳೆಲ್ಲ ಹೇಳೋದು ಮನಸ್ಸಿನಲ್ಲಿ. ಆ ಮನಸ್ಸಿನಲ್ಲಿ ರಜೋಗುಣದಿಂದ, ತಮೋಗುಣದಿಂದ, ಸತ್ವಗುಣದಿಂದ ಈ ಬಾಧೆಗಳು ಹೇಳ್ತಾ ಇರುತ್ತೆ. ತಮೋಗುಣದಿಂದ ನಿದ್ದೆ, ರಜೋಗುಣದಿಂದ ಎಚ್ಚರ, ಇದರೆರಡರ ಮಿಶ್ರಣ ನಮಗೆ ಒಂದು ಕನಸು. ಸತ್ವಗುಣದಲ್ಲಿ ಮಾತ್ರ ನಾವು ಇದನ್ನ ಅರ್ಥ ಮಾಡಿಕೊಂಡು ಕೊನೆಗೆ ಆ ಸತ್ವಗುಣವನ್ನು ಬಿಟ್ಟು ಶುದ್ಧ ಸತ್ವವಾದ, ಶುದ್ಧ ಇರುವಿಕೆಯಾದ, ಒಂದು ಶುದ್ಧ ಅರಿವಾದ ನಮ್ಮ ಸ್ವರೂಪದಲ್ಲಿ ನಿಲ್ತೇವೆ. ಇದನ್ನ ರಮಣರು ಆತ್ಮವಿಚಾರ ಅನ್ನುವ ರೀತಿಯಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಯಾವಾಗ ಆಲೋಚನೆ ಹೇಳುತ್ತೋ ಅಲ್ಲೆಲ್ಲ ಭೇದ, ಆಲೋಚಿಸುವವನು ಆಲೋಚನೆ ಎರಡು ಭೇದ ಉಂಟು. ಹಾಗೆಲ್ಲ ರಮಣರು ಇದು ಯಾರಿಗೆ ಅಂತ ವಿಚಾರ ಮಾಡಿ, ಓ ನನಗೆ ಅಂತ ಗೊತ್ತಾಗ, ನಾನು ಅಂದ್ರೆ ಯಾರು ಅಂತ ಮತ್ತೆ ಪ್ರಶ್ನೆ ಮಾಡಿ, ಈ ನಾನು ಅಂತ ಯಾವ್ದನ್ನ ಕರಿತಾ ಇದ್ದೇನೆ ಅಥವಾ ಈ ನಾನು ಅನ್ನೋದು ಎಲ್ಲಿಂದ ಉದಿಸ್ತಾ ಇದೆ ಅಂತ ನಾವು ಅದರ ಮೂಲಕ್ಕೆ ಹೋದ್ರೆ
ಆಗ ಈ ಭೇದಗಳೆಲ್ಲ ಬಿದ್ದೋಗಿ ಆ ಕೇವಲ ಸತ್ಯವಾದ ನಮ್ಮ ಸ್ವರೂಪ ಗೋಚರವಾಗುತ್ತೆ. ಮತ್ತೆ ಮತ್ತೆ ಯಾವಾಗ ಈ ದ್ವಂದ್ವಗಳ ಆಲೋಚನೆಗಳು ಹೇಳ್ತವೋ, ಭೇದಗಳು ಹೇಳ್ತವೋ, ಎಷ್ಟಾರು ಹೇಳಿ, ಒಳ್ಳೆ ಭೇದಗಳು ಹೇಳಿ, ಕೆಟ್ಟ ರೀತಿಯಲ್ಲಿ ಆಲೋಚನೆ ಹೇಳಿ, ಆಧ್ಯಾತ್ಮಿಕ ರೀತಿಯಲ್ಲಿ ಕೂಡ ಆಲೋಚನೆ ಹೇಳಿ, ಮತ್ತೆ ಮತ್ತೆ ಇದು ಯಾರಿಗೆ, ನನಗೆ, ನಾನು ಅಂದ್ರೆ ಯಾರು ಅಂತ ಪ್ರಶ್ನೆಯನ್ನು ಮಾಡಿ ಮತ್ತೆ ಮತ್ತೆ ನನ್ನ ಸ್ವರೂಪಕ್ಕೆ ಬಂದು 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 ನಿಲ್ತಾ ಇದ್ರೆ ಕಾಲಕ್ರಮೇಣದಿಂದ ನಾವೇ ಸತ್ಯ ವಸ್ತು ಆಗಿರೋದ್ರಿಂದ ನಮ್ಮ ದೃಷ್ಟಿ ಈ ಆಲೋಚನೆಗಳ ಮೇಲೆ ಬೀಳ್ತಾ ಇರೋ ಮತ್ತೆ ಮತ್ತೆ ಸತ್ಯ ಅಂತ ತೋರ್ತಾರೆ. ಯಾವಾಗ ನಾನು ಅದನ್ನ ಸತ್ಯ ಅಂತ ನೋಡ್ದಲೆ ನನ್ನ ಸ್ವರೂಪವೇ ಸತ್ಯ ಅಂತ ಮತ್ತೆ ಮತ್ತೆ ಬರ್ತಾ ಇರ್ತೀವನೋ ಆವಾಗ ಅದರ ಬಾಧೆ ಕಮ್ಮಿ ಆಗ್ತಾ ಬರುತ್ತೆ. ಯಾವಾಗ ಅದರ ಬಾಧೆ ಸಂಪೂರ್ಣವಾಗಿ ಪರಿಣಾಮ ಬೀರದ ಹಾಗೆ ಹೋಗುತ್ತೋ ಆಗ ಅದನ್ನ ರಮಣರು ಮನೋನಾಶ ಅಂತ ಕರೆದಿದ್ದಾರೆ. ಅದು ಮನಸ್ಸು ನಾಶ ಮಾಡಿಕೊಂಡ ಹಾಗೆ. ಮಿಕ್ಕಿದೆಲ್ಲ ಪ್ರಾಕ್ಟೀಸು ಮನೋಲಯ. ಒಂದು ಕ್ಷಣ ಮನಸ್ಸು ಸೂಕ್ತವಾಗದಂಗೆ ಲಯವಾದಂಗೆ ಕಾಣುತ್ತೆ, ಮತ್ತೆ ಅದು ತನ್ನ ಆಕ್ಟಿವಿಟೀಸ್, ತನ್ನ 3 ಗುಣಗಳಿಂದ ಎಚ್ಚರ, ನಿದ್ದೆ, ಕನಸು ಅನ್ನುವಂತೆ ಹೊರಟೋಗುತ್ತೆ. ಈ ಮನೋನಾಶ ಮಾಡಿಕೊಂಡು ಯಾವಾಗ ನಾವು ಸ್ವಸ್ವರೂಪದಲ್ಲಿ ನಿಲ್ತೇವೋ ಆಗ ನಮಗೆ ಗೊತ್ತಾಗೋದು ಏನಪ್ಪಾ ಅಂದ್ರೆ ಎಲ್ಲವೂ ಶಿವಸ್ವರೂಪ, ನಮ್ಮ ಸ್ವರೂಪವೂ ಶಿವತತ್ವವೇ, ಎಲ್ಲವೂ ಶಿವತತ್ವವೇ. ಅಷ್ಟೇ ಅಲ್ಲ, ಏನೆಲ್ಲ ಯಾರು ಯಾವ್ಯಾವ ರೀತಿಯಲ್ಲಿ ಪ್ರಪಂಚದಲ್ಲಿ ಏನೆಲ್ಲ ಹುಡುಕ್ತಾ ಇದ್ದಾರೋ ಕೇವಲ ಶಿವತತ್ವವನ್ನೇ ಹುಡುಕ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲವೂ ಆನಂದವನ್ನೇ ಹುಡುಕ್ತಾ ಇದ್ದಾರೆ. ಆದ್ರಿಂದ ನಾನು ಆಗ್ಲೇ ಹೇಳ್ದಂಗೆ ನಾವು ಒಂದು ಈಶ್ವರನ ಒಂದು ಕೃಪಾ ಕವಚದೊಳಗೆ ಒಂದು ಲೀಲಾಮಯವಾಗಿ ಆನಂದಕ್ಕೋಸ್ಕರ ಡೆಮೋಕ್ರೆಟಿಕ್ ಹೇಳ್ತಾರಲ್ಲ, ಆನಂದಕ್ಕೋಸ್ಕರ ಆನಂದಕ್ಕಾಗಿ ಅನ್ನುವ ರೀತಿಯಲ್ಲಿ ನಾವು ಹೊರಮುಖವಾದಾಗಲೂ ಈಶ್ವರನನ್ನೇ ಹುಡುಕ್ತಾ ಇದ್ದೇವೆ. ಈ ಹೊರಮುಖವಾಗಿ ಬಿಟ್ಟು ಕೇವಲ ನಮ್ಮ ಸ್ವರೂಪದಲ್ಲಿ ನಿಂತರೂ ಅದು ಆನಂದಮಯವಾಗೇ ಇದೆ. ಸೊ ರಮಣರು ಹೇಳುವಂತೆ ನಮ್ಮೆಲ್ಲರ ಪರೀಕ್ಷೆ ಈ ಸಹಜವಾದ ನಮ್ಮ ಸ್ವರೂಪ ಪ್ರಾಪ್ತಿಗಾಗಿ. ಇದು ಇಲ್ಲ ಎಲ್ಲವನ್ನೂ ಬಿಟ್ಟು ಎಲ್ಲವೂ ಗುಣಾತೀತವಾಗಿ ನಿಂತರೂ ಅದೇ ಸಿಗುತ್ತೆ, ಅಥವಾ ಗುಣಪೂರ್ಣವಾಗಿ ಇವೆಲ್ಲವೂ ಈಶ್ವರನೇ ಅಂತ ನೋಡಿದಾಗ್ಲೂ ಅದೇ ಸಿಕ್ಕತ್ತೆ. ಇದರ ಮಧ್ಯೆ ನಿಂತ್ಕೊಂಡು ಇದು ಬೇಕು, ಇದು ಬೇಡ, ಇದು ಸರಿ, ಇದು ತಪ್ಪು ನಿಂತಾಗಷ್ಟೇ ಆ ದ್ವಂದ್ವಗಳಿಗೆ ಒಳಪಟ್ಟು ಭಯ, ದುಃಖ, ನೋವು ಅನುಭವಿಸ್ತಾ ಇರ್ತೀವಿ. ಅದನ್ನೇ ಅಜ್ಞಾನ ಅಂತ ಹೇಳೋದು. ಆ ಅಜ್ಞಾನ, ಆ ದ್ವಂದ್ವವನ್ನು ಬಿಟ್ಟು, ಅಥವಾ ಎಲ್ಲವೂ ಕೇವಲ ಇಮ್ಯಾಜಿನೇಷನ್ ಅಂತ ಹೇಳಿ ಗುಣಾತೀತವಾಗಿ ನಿಂತರೂ ಓಕೆ, ಅಥವಾ ಎಲ್ಲ ಗುಣಮಯವಾಗಿ ಕಂಡ್ರು ಅದೆಲ್ಲವೂ ಆ ಸತ್ಯದಿಂದನೇ ಬಂದಿರೋದ್ರಿಂದ ಅವೆಲ್ಲವೂ ಸತ್ಯವೇ ಅಂತ ನಿಂತರೂ ಓಕೆ, ಎರಡೂ ಓಕೆ. ರಾಮ ಹೇಳ್ತಾ ಇರೋದು. ಆದ್ರೆ ಈ ಭೇದ ಭಾವದಿಂದ ನಿಂತಾಗಷ್ಟೇ ರಾಮ ಯಾಕೆ ಮನುಷ್ಯನ್ ತರ ಕಾಣ್ತಿದ್ದಾನೆ, ರಾಮ ಯಾಕೆ ಹೀಗಾಗ್ತಿದ್ದಾನೆ, ಅವ್ನು ನಿಜವಾಗ್ಲೂ ವಿಷ್ಣುವೇ, ಹಂಗೆ ನೋಡ್ತಾ ಇರೋದು ಭಗವಂತನೇ, ಆದ್ರೂ ನಾವು ಅವನು ಭಗವಂತನಂತೆ ಕಾಣಲ್ಲ. DVG 2 ಕಗ್ಗ ಇಲ್ಲಿಗೆ ನನಗೆ ಜ್ಞಾಪಕ ಬರುತ್ತೆ, ಅದನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಅವ್ರು ಹೇಳ್ತಾರೆ, ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರ ನರನದರ ಗುರುತನರಿಯದಲೆ ಧರೆಯೆಂದದಿ ತನ್ನಂತೆ ಪ್ರಾಣಿ ಎಂದೆನಿಸಿ ತೊರೆಯುವನು ದೊರೆತುದನು ಮಂಕುತಿಮ್ಮ. ಪರಿಪರಿಯ ರೂಪದಲ್ಲಿ ಪರದೈವವೇ ನಡೀತಾ ಇದ್ರು, ತನ್ನಂತೆ ಅದು ಒಂದು ಪ್ರಾಣಿ ಎಂದು ನೆನೆಸಿ ನರಳುವನು, ಒದ್ದಾಡ್ತಾನೆ ಮನುಷ್ಯ ಅಂತ ಒಂದು ಶ್ಲೋಕದಲ್ಲಿ ಇನ್ನೊಂದು ಹೇಳ್ತಾರೆ. ಆಮೇಲೆ ಈ 2 ಎಕ್ಸ್ಟ್ರೀಮ್ ಸ್ಟೇಟ್ ಅಲ್ಲಿ ನಾವು ಇಲ್ದಲೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ನಂಬಿದನು ಪ್ರಹ್ಲಾದ, ನಂಬದಿದ್ದನು ತಂದೆ, ನಂಬಿಯೂ ನಂಬದಿರೆ ಇಬ್ಬಂದಿ ನೀನು, ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತ. ಅಂದ್ರೆ ಎಲ್ಲವೂ ನಾನೇ ಅಂತ ಈ ಹಿರಣ್ಯಕಶಿಪು ನಂಬಿದ. ಅವ್ನು ನಂಬಲೇ ಇಲ್ಲ ಪರಮಾತ್ಮ ಇಲ್ವೇ ಇಲ್ಲ, ನಾನೇ ಇಲ್ಲ ಅಂತ. ಎಲ್ಲವೂ ಪರಮಾತ್ಮ ಅಂತ ಪ್ರಹ್ಲಾದ ನಂಬ. ಇಬ್ಬರಿಗೂ ಕಂಬದಿಂದ ಹೊಡ್ಕೊಂಬಂದು ಅವ್ರಿಗೆ ಮೋಕ್ಷ ಕೊಟ್ಟ, ಬಿಂಬದಿಂದ ದೃಷ್ಟಿ ರೂಪದಿಂದ ಪ್ರಹ್ಲಾದನಿಗೆ ಮೋಕ್ಷ ಕೊಟ್ಟ. ನಂಬಿಯೂ ನಂಬದಿರೆ ಇಬ್ಬಂದಿ ನೀವು, ಬೇಕಾದಾಗ
ಅದನ್ನ ನಂಬೋದು, ಬೇಕಾದಾಗ ಈ ಮನಸ್ಸು ಬುದ್ಧಿ ದೇಹ ಇವನ್ ನಂಬೋದು. ಇವೆರಡನ್ನೂ ಮಿಶ್ರಣ ಮಾಡಿ ನಾವು ಇರೋದ್ರಿಂದ ಸಿಂಬಳದಿ ನೊಣ ನೀನು ಮಂಕುತಿಮ್ಮ ಅಂತಾರೆ. ಸಿಂಬಳಕ್ಕೆ ಅಂದ್ರೆ ಒಂದು ಏನೋ ಬೇಡದಲ್ಲೇ ಇರೋ ಒಂದು ವಸ್ತುಗೆ ಅಂಟ್ಕೊಂಡ್ಬಿಟ್ಟಿದೀವಿ, ಅದನ್ನ ಬಿಡಕ್ಕೂ ಆಗ್ತಿಲ್ಲ, ಅದರ ಜೊತೆ ಇರೋಕ್ಕೂ ಆಗ್ತಿಲ್ಲ ಅಂತ ಇದೆಯಾ ಅಂತ DVG ಅವರು ಬಹಳ ಸುಲಭವಾಗಿ ಆ ಮಹಾತತ್ವವನ್ನ ನಮ್ಮ ಮುಂದೆ ಈ ಕಗ್ಗದ ಮೂಲಕ ಇಟ್ಟಿದ್ದಾರೆ. ನಾನು ಈ 2 ಮಾತುಗಳನ್ನ ರಮಣರ ಚರಣಾರವಿಂದಕ್ಕೆ ಅರ್ಪಿಸಿ ನಿಮ್ಮ ಎಲ್ಲ ನಮಸ್ಕಾರಗಳನ್ನು ಹೇಳ್ತೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ.